ಸೋದರ ಸೋದರಿಯರೇ, ನಿಮಗೆಲ್ಲ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಮಾತನ್ನು ಪ್ರಾರಂಭ ಮಾಡ್ತೇನೆ. ಈ ದಿನ ನಾವು ಒಂದು ಬುದ್ಧ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಇದು ಆ್ಯಕ್ಚುಯಲಾಗಿ ಆಗಬೇಕಾಗಿರೋದು ವೈಶಾಖ ಶುದ್ಧ ಹುಣ್ಣಿಮೆಯಿಂದ ಆಗಬೇಕಾಗಿತ್ತು. ನಾವು ಇವತ್ತು ಅದನ್ನು ಆಚರಿಸ್ತಾ ಮಾಡ್ತಾಯಿದ್ದೀವಿ. ಇದರ ಹಿನ್ನೆಲೆಯನ್ನು ಸ್ವಲ್ಪ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಭಾರತದಲ್ಲಿ ಸುಮಾರು 2600 ವರ್ಷಗಳ ಹಿಂದೆ ಒಂದು ರಾಜವಂಶ ಇತ್ತು. ಆ ರಾಜವಂಶದಲ್ಲಿ ಬುದ್ಧ ಜನಿಸ್ತಾರೆ. ಅದು ಭೋಗರಾಜ್ಯ ಸಾಮ್ರಾಜ್ಯ. ಅಂತಹ ಸಾಮ್ರಾಜ್ಯವನ್ನು ತೊರೆದು ಇವರು ಯೋಗ ರಾಜ್ಯಕ್ಕೆ ಪ್ರವೇಶ ಮಾಡ್ತಾರೆ ಆ ಗೌತಮ ಬುದ್ಧರು. ಆಮೇಲೆ ಜಗದ್ಗುರುಗಳಾಗ್ತಾರೆ. ಸೊ ಇವರ ಜಯಂತಿಯನ್ನು ಪ್ರತಿ ವರ್ಷ ವೈಶಾಖ ಶುದ್ಧ ಹುಣ್ಣಿಮೆಯ ದಿನದಂದು ಆಚರಿಸಲಾಗ್ತದೆ. ಈಗ ಇವರು ಭೋಗ ರಾಜ್ಯ ಸಾಮ್ರಾಜ್ಯಾಧಿಪತಿಯಾಗಿದ್ದರೂ ಕೂಡ ಕೆಲವು ಸಂದರ್ಭ ಇವರನ್ನು ಬದಲಾಯಿಸುತ್ತೆ. ಸಿದ್ಧಾರ್ಥ ಒಮ್ಮೆ ನಗರ ಪ್ರದಕ್ಷಿಣೆಗೆ ಅಂತ ಹೋಗ್ತಾರೆ. ಮುಪ್ಪನ್ನು ಕಾಣ್ತಾರೆ. ಮುದಿ ವಯಸ್ಸಿನ ಒಬ್ಬ ಇವನ್ನು ಕಾಣ್ತಾರೆ. ರೋಗಗ್ರಸ್ತ ಒಬ್ಬ ವ್ಯಕ್ತಿಯನ್ನು ಕಾಣ್ತಾರೆ. ಒಂದು ಶವ ಸಂಸ್ಕಾರ ಹೋಗ್ತಾ ಇರುವಂಥ ಒಂದು ಇದನ್ನು ಮಾಡ್ತಾರೆ. ಇದನ್ನೆಲ್ಲ ನೋಡಿ ಯಾಕೆ ಇಷ್ಟೊಂದು ಗೋಳಾಡ್ಕೊಂಡು ಹೋಗ್ತಾ ಇದ್ದಾರಲ್ಲ, ದುಃಖ ಪಡ್ತಾ ಇದ್ದಾರಲ್ಲ ಅಂತ ಅನಿಸುತ್ತೆ ಅವನಿಗೆ. ಅಷ್ಟೇ ಅಲ್ಲ ಜನರಲ್ಲಿ ಯಾಕೆ ರಾಗ, ದ್ವೇಷ, ಲೋಭ ಇವುಗಳೆಲ್ಲ ಯಾಕೆ ಇದ್ದಾವೆ? ಇದನ್ನು ನೆನಪು ಮಾಡಿಕೊಂಡು ಅವ್ರಿಗೆ ಜಿಗುಪ್ಸೆ ಪಡ್ತಾರೆ. ಆಮೇಲೆ ದುಃಖಿತರೂ ಕೂಡ ಆಗ್ತಾರೆ. ಸೊ ಹಾಗಾದರೆ ಇವಕ್ಕೆಲ್ಲ ಪರಿಹಾರ ಇಲ್ವಾ ಅಂತ ಒಮ್ಮೆ ಯೋಚನೆಯನ್ನು ಮಾಡ್ತಾರೆ. ಯಾವಾಗ ಯೋಚನೆಯನ್ನು ಮಾಡ್ತಾರೋ ಎಲ್ಲವನ್ನೂ ತ್ಯಜಿಸ್ತಾರೆ. ತನ್ನ 29ನೇ ವಯಸ್ಸಿನಲ್ಲಿ ತಾನೇನೆ ಸ್ವಂತ ಪರಿಶೋಧನೆಯನ್ನು ಮಾಡಿ 35ನೇ ವಯಸ್ಸಿಗೆ ಒಂದು ಜ್ಞಾನವನ್ನು ಕಂಡುಹಿಡ್ಕೊಳ್ತಾರೆ. ಜ್ಞಾನವನ್ನು ಕಂಡುಹಿಡ್ಕೊಂಡು ಅವರು ಬುದ್ಧರಾಗ್ತಾರೆ, ಜ್ಞಾನಿಯಾಗ್ತಾರೆ. ಜ್ಞಾನಿಯಾದ ನಂತರ ಸುಮಾರು 45 ವರ್ಷಗಳ ಕಾಲ ಜನರಿಗೆ ಇವರು ಪಾರಲೌಕಿಕ ಮಾರ್ಗವನ್ನು ಬೋಧಿಸುತ್ತಾ ತನ್ನ 80ನೇ ವಯಸ್ಸಿನಲ್ಲಿ ಇವರು ನಿರ್ವಾಣವನ್ನು ಹೊಂದ್ತಾರೆ. ದೇಹವನ್ನು ತ್ಯಾಗ ಮಾಡ್ತಾರೆ. ಬುದ್ಧ ಅಂತ ಹೇಳಿದರೆ ಅರ್ಥ ಏನು ಅಂತ ಹೇಳಿದರೆ ಜ್ಞಾನಿ ಅಂತ. ಜ್ಞಾನಿ ಅಂತ ಹೇಳಿದರೆ ತನ್ನನ್ನು ತಾನು ತಿಳಿದುಕೊಂಡವನು, ಅವನಿಗೆ ಜ್ಞಾನಿ ಅಂತ ಹೇಳ್ತಾರೆ. ಲೌಕಿಕ ಜ್ಞಾನವನ್ನು ಜ್ಞಾನ ಹೇಳೋದಿಲ್ಲ. ಯಾಂತ್ರಿಕ ಜ್ಞಾನ ಅದು ಜ್ಞಾನ ಅಲ್ಲ. ತನ್ನನ್ನು ತಾನು ಅರಿತುಕೊಂಡವನನ್ನು ಜ್ಞಾನಿ ಅಂತ ಹೇಳ್ತಾರೆ, ಬುದ್ಧ ಅಂತ ಹೇಳ್ತಾರೆ. ಬುದ್ಧ ಅನ್ನೋದು ಒಂದು ಡಿಗ್ರಿ ಇದ್ದ ಹಾಗೆ. ಇದನ್ನು ನಾವು 8ನೇ ದೀಕ್ಷೆಯನ್ನು ಪಡೆದವರಿಗೆ ಅದನ್ನು ಕೊಡ್ತಾರೆ. ಅದು ಬೇರೆ ವಿಷಯ ಆಗುತ್ತೆ, ಅಲ್ಲಿಗೆ ಅದು ಬಿಡೋಣ. ಇವ್ರದ್ದು ಬುದ್ಧರದು ಒಂದು ವಿಶೇಷತೆ ಇದೆ. ಏನೇ ಅದು ಅಂತ ಹೇಳಿದ್ರೆ, ಇವರು ಹುಟ್ಟಿದ್ದು, ಜ್ಞಾನ ಪಡೆದಿದ್ದು, ದೇಹವನ್ನು ತ್ಯಾಗ ಮಾಡಿದ್ದು
ಇವರು ಚೈತ್ರ ಮಾಸದ ವೈಶಾಖ ಹುಣ್ಣಿಮೆಯಲ್ಲಿ ಶುದ್ಧ ಹುಣ್ಣಿಮೆಯಲ್ಲಿ ಇವರು ಜ್ಞಾನವನ್ನು ಪಡಿತಾರೆ, ಜನ್ಮವನ್ನು ಪಡಿತಾರೆ, ಹಾಗೆ ನಿರ್ವಾಣವನ್ನು ಪಡಿತಾರೆ. ಈ ಪವಿತ್ರ ದಿನವನ್ನು ಪ್ರಪಂಚದಾದ್ಯಂತ ಬುದ್ಧ ಜಯಂತಿ ಅಂತ ಆಚರಿಸ್ತಾರೆ. ಆ ಜಯಂತಿಯನ್ನು ನಾವು ಇವಾಗ ಆಚರಿಸ್ತಾ ಇದ್ದೇವೆ. ಥಿಯಾಸಫಿಗೂ ಬುದ್ಧರಿಗೂ ಕೂಡ ಒಂದು ವಿಶೇಷವಾದ ಸಂಬಂಧ ಇದೆ. ಈಗ ಏನದು ಸಂಬಂಧ ಅಂತ ಹೇಳಿದರೆ, ನಮ್ಮ ಥಿಯಾಸಫಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಈ ವಿಶ್ವವನ್ನು, ಈ ವಿಶ್ವದ ಪ್ರಪಂಚದ ಆಡಳಿತವನ್ನು ನೋಡ್ಕೊಳ್ಳೋದಕ್ಕೆ ಒಂದು ಶ್ವೇತರ್ಷಿ ಸಂಘ ಇದೆ, ಜೀವನ್ಮುಕ್ತರ ಸಂಘ ಇದೆ. ಆ ಸಂಘ ಈ ವಿಶ್ವದ ಎಲ್ಲ ವ್ಯವಸ್ಥೆಯನ್ನು, ಸಂಚರಣೆಯನ್ನು ನೋಡಿಕೊಳ್ಳುತ್ತೆ ಅಂತ ಥಿಯಾಸಫಿ ಹೇಳ್ತದೆ. ಅಂತಹ ಸಂಘದ ಪ್ರಮುಖರು ಈ ಮಹಾಶಯ ಬುದ್ಧರು. ಆ ದಿನ ಥಿಯಾಸಫಿಸ್ಟ್ಗಳು ಅಂತ ಏನಿದೀವೋ ನಾವು ಇವರನ್ನು ಇವರ ಬೌದ್ಧ ದಿನಾಚರಣೆಯನ್ನು ನಾವು ಧ್ಯಾನ, ಮೌನದ ಮೂಲಕ ಜಗತ್ತಿನ ಕಲ್ಯಾಣಕ್ಕಾಗಿ ಬುದ್ಧರನ್ನು ಸ್ಮರಿಸಿಕೊಳ್ಳುವಂತಹ ದಿನ ಇದು. ಸೊ ಇಂತಹ ಬುದ್ಧರ ಬಗ್ಗೆ ಅನೇಕ ಮೇಧಾವಿಗಳು ಇವರ ಅಧ್ಯಯನವನ್ನು ಮಾಡಿಬಿಟ್ಟಿದ್ದಾರೆ. ವಿವೇಕಾನಂದರು ಹೇಳ್ತಾರೆ ಬುದ್ಧರ ಬಗ್ಗೆ, ಗೌತಮ ಬುದ್ಧರು ಕರ್ಮಯೋಗಕ್ಕೆ ಆದ್ಯತೆಯನ್ನು ನೀಡಿದರು ಮತ್ತು ಅನುಷ್ಠಾನವನ್ನು ಮಾಡಿದರು ಅಂತ. ವಿವೇಕಾನಂದರು ಇವರನ್ನು ಏನು ಸ್ಟಡಿ ಮಾಡ್ತಾರೋ, ಇವರು ಬುದ್ಧರು ಕರ್ಮ ಮಾರ್ಗಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟರು ಅಂತ ಅವರು ಹೇಳ್ತಾರೆ. ಅಲ್ಲದೆ ನಮ್ಮ ಮಾಜಿ ರಾಷ್ಟ್ರಪತಿಗಳು ರಾಧಾಕೃಷ್ಣರವರು ಹೇಳ್ತಾರೆ, ಬುದ್ಧರು ನೈತಿಕ ಬದುಕಿಗೆ ಆದ್ಯತೆಯನ್ನು ಕೊಟ್ಟರು. ಉಪನಿಷತ್ತುಗಳ ಸಾರವನ್ನು, ಋಷಿ ಧರ್ಮವನ್ನು ಸರಳಗೊಳಿಸಿ ಜನತೆಗೆ ನೀಡಿದರು, ವಿಶ್ವಕ್ಕೆ ನೀಡಿದರು ಅಂತ ಬುದ್ಧನ ಬಗ್ಗೆ ಹೇಳ್ತಾರೆ. ಅಷ್ಟೇ ಅಲ್ಲ, ಮಹಾತ್ಮ ಗಾಂಧಿಯವರು ಹೇಳ್ತಾರೆ, ಬುದ್ಧರ ಬೋಧನೆಗಳು ಹಿಂದೂ ಧರ್ಮದ ಅವಿಭಾಜ್ಯ ಭಾಗವಾಗಿದೆ ಅಂತ. ಹಿಂದೂ ಧರ್ಮ ಏನಿದೆಯೋ ಅದರ ಭಾಗವೇ ಬೌದ್ಧ ಧರ್ಮ ಅಂತ ಹೇಳ್ತಾರೆ. ಬುದ್ಧರು ಮಹಾನ್ ತ್ಯಾಗಿ, ಪರಿಶುದ್ಧಾತ್ಮ. ಹಾಗಾಗ್ಬಿಟ್ಟು ಮಹಾತ್ಮ ಗಾಂಧಿಯವರನ್ನು ಇವರು ಏನು ಅಂದ್ಕೊಳ್ತಾರೆ ಅಂತ ಹೇಳಿದ್ರೆ, ಬುದ್ಧರು ಏಷ್ಯಾ ಖಂಡದ ಜ್ಯೋತಿ, ಜಗಜ್ಯೋತಿ. ಅಷ್ಟೇ ಅಲ್ಲ, ವಿಶ್ವವನ್ನು ಬೆಳಗಿದಂತಹ ಮಹಾಜ್ಯೋತಿ ಅಂತ ಹೇಳಿಬಿಟ್ಟು ಮಹಾತ್ಮ ಗಾಂಧಿಯವರ ಬಗ್ಗೆ ಇವರ ಅಭಿಪ್ರಾಯ ಆ ಥರದಲ್ಲಿದೆ. ಸೊ ಇಂಥವರ ಲೌಕಿಕ ಬದುಕು ಹೇಗಿತ್ತು, ನಿಮ್ಮ ಹಾಗೆ ಯಾವ ಥರ ಇವರು ಬದುಕಿದ್ರು? ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ, ಅಂದರೆ 2600 ವರ್ಷಗಳ ಹಿಂದೆ ಕಪಿಲವಸ್ತು ಅಂತ ಒಂದು ರಾಜ್ಯ ಇತ್ತು. ಅಲ್ಲಿ ಶಾಕ್ಯ ವಂಶದ ದೊರೆ ಶುದ್ಧೋಧನ ರಾಜ್ಯಭಾರ ಮಾಡ್ತಾ ಇದ್ದ. ತಾಯಿ ಮಾಯಾದೇವಿ ಅಂತ ಅವರ ಉದರದಲ್ಲೇ ಈ ಸಿದ್ಧಾರ್ಥನ ಜನನ ಲುಂಬಿನಿ ಗ್ರಾಮದಲ್ಲಿ ಆಗುತ್ತೆ. ಈಗಿನ ನೇಪಾಳದಲ್ಲಿ ಅದಿದೆ. ಆದರೆ ಆ ಮಗು ಹುಟ್ಟಿದ 1 ತಿಂಗಳೊಳಗೇ ತಾಯಿಯು ಮರಣಿಸುತ್ತಾಳೆ. ಬುದ್ಧ ತಾಯಿಯನ್ನು ಕಳ್ಕೊಂಡು ಬಿಡ್ತಾನೆ. ಆಗ ಚಿಕ್ಕಮ್ಮನ ಆಶ್ರಯದಲ್ಲಿ ಮಗು ಬೆಳೆಯುತ್ತದೆ. ಈತನಿಗೆ ಮಹಾರಾಜರು ಶುದ್ಧೋಧನರು ಕ್ಷತ್ರಿಯ ವಿದ್ಯೆಯ ಬಗ್ಗೆ ಇವರಿಗೆ ಚೆನ್ನಾಗಿ ತರಬೇತಿಯನ್ನು ಕೊಡ್ತಾರೆ. ಯುದ್ಧವನ್ನು ಮಾಡೋದು ಹೇಗೆ, ಈ ಥರ ಕ್ಷತ್ರಿಯ ವಿದ್ಯೆಯನ್ನು ಕಲಿಸ್ತಾರೆ. ಆಮೇಲೆ
16ನೇ ವಯಸ್ಸಿಗೇನೆ ಮದುವೆಯನ್ನು ಕೂಡ ಮಾಡ್ತಾರೆ. ಸುಂದರವಾದಂತಹ ಹೆಂಡತಿ ಯಶೋಧರೆ ಅಂತ ಒಂದು ಮಗು ಜನವಾಗ್ತದೆ. ಅದಕ್ಕೆ ರಾಹುಲ್ ಅಂತ. ಇವರ ದಾಂಪತ್ಯ ಸುಖ ದಾಂಪತ್ಯ, ಭೋಗ ಜೀವನ ಇವ್ರದ್ದಾಗಿರುತ್ತೆ. ಸ್ನೇಹಿತರೆ, ಇಲ್ಲಿ ಒಂದು ವಿಷಯವನ್ನು ನಾನು ಹೇಳೋದಕ್ಕೆ ಗಮನ ಬಿಡ್ತೀನಿ. ಈ ದೊರೆಗೆ ಗಂಡು ಮಗು ಗೌತಮ ಜನಿಸಿದಾಗ ಇದನ್ನು ಶಾಸ್ತ್ರಿಯವರ ಹತ್ರ ಹೋಗ್ಬಿಟ್ಟು ಈ ಮಗುವಿನ ಜಾತಕ ಹೇಳಿ ಅಂತ ಕೇಳ್ತಾರೆ. ಆವಾಗ ಇವ್ರ ಜಾತಕವನ್ನು ಹೇಳ್ತಾರೆ. ಇವರು ವಿಶ್ವವನ್ನೇ ನನ್ನ ಶತ್ರು ಸ್ವಲ್ಪ ಜ್ಞಾನ ಇಟ್ಕೊಂಡು ಮಾತಾಡು ಅಂತ ನನಗೆ ಹೇಳ್ತಾರೆ. ಎಲ್ಲರೂ ಕೇಳ್ತಾರೆ ಅಂತ ಏನೇನೋ ಹೇಳಕ್ಕೆ ಹೋಗಬೇಡ, ಸರಿಯಾಗಿ ಮಾತಾಡು ಅಂತ ನನಗೆ ಹೇಳ್ತು. ಇರಲಿ, ಅದು ಇತ್ತೀಚಿನ ದಿನಗಳಲ್ಲಿ ಅದು ಅನಿವಾರ್ಯ ಆಯಿತು. ಸಾರಿ. ಈಗ ವಿಷಯಕ್ಕೆ ಬರೋಣ. 16ನೇ ವಯಸ್ಸಿಗೆ ಮದುವೆ ಆಗುತ್ತೆ ಅಂತ ಹೇಳಿದ್ರೆ ಮಗುವೂ ಆಗುತ್ತೆ, ಇದಾಗುತ್ತೆ. ಆದರೆ ಇವ್ರಿಗೆ ನೋಡಿ, ಅವನು ಜಾತಕದ ಹತ್ರ ಹೋಗಿ ಕೇಳಿದಾಗ ಮಗುವಿನ ಜಾತಕವನ್ನು ತೋರಿಸ್ಬಿಟ್ಟು ಏನಾಗ್ತದೆ ನೋಡ್ರಿ, ಇವನಾದರೆ ವಿಶ್ವಕ್ಕೆ ಚಕ್ರವರ್ತಿ ಆಗ್ತಾನೆ, ತಪ್ಪಿದರೆ ಜ್ಞಾನವನ್ನು ನೀಡುವಂತಹ ಚಕ್ರವರ್ತಿ ಆಗ್ತಾನೆ ಅಂತ, ಸನ್ಯಾಸಿ ಆಗ್ತಾನೆ, ದೊಡ್ಡ ಸನ್ಯಾಸಿ ಆಗ್ತಾನೆ ಅಂತ. ರಾಜನಿಗೆ ಏನು ಅನಿಸಿತ್ತು ಅಂತ ಹೇಳಿದ್ರೆ, ಸನ್ಯಾಸಿ ಆಗಿ ಅವೇನು ಕಟ್ಕೊಳ್ಬೇಕಾಗಿದೆ, ನನ್ನ ಹಾಗೆ ದೊಡ್ಡ ಚಕ್ರವರ್ತಿ ಆಗಬೇಕು, ನನ್ನ ಮಗ ವಿಶ್ವಕ್ಕೇ ಚಕ್ರವರ್ತಿ ಸಾಮ್ರಾಟನಾಗಬೇಕು ಅಂತ ತಂದೆ ಆಸೆ ಇರ್ತದೆ. ಆದ್ದರಿಂದ ಇವನನ್ನು ರಾಜ ಅಷ್ಟು ಭೋಗ ಜೀವನದಲ್ಲಿ ಸಾಕ್ತಾ ಇರ್ತಾನೆ. ಒಂದು ಸ್ವಲ್ಪನೂ ದುಃಖ ಇವನ ಕಣ್ಣಿಗೆ ಕಾಣಿಸ್ಬಾರ್ದು. ಕಷ್ಟ ಅನ್ನೋದೇ ಇಲ್ಲ ಅನ್ನೋ ಹಾಗೆ ರಾಜಕುಮಾರನ ಬೆಳೆಸ್ತಾನೆ. 16ನೇ ವಯಸ್ಸಿಗೆ ಮದುವೆನೂ ಮಾಡಿಬಿಡ್ತಾನೆ. ಒಮ್ಮೆ ಇವರು ಮಗುನೂ ಎಲ್ಲ ಆಗಿರ್ತದೆ, ನಗರ ಪ್ರದರ್ಶನಗೆ ಅಂತ ಹೋಗ್ತಾನೆ. ಆಗ ಇವರು ಕಂಡುಕೊಂಡಂತಹ ಸಂಗತಿಗಳು 3 ಸಂಗತಿಗಳನ್ನು ಕಾಡ್ಕೊಳ್ತಾರೆ. ಮುದಿತನ ಇರುವಂತಹ ವ್ಯಕ್ತಿಯನ್ನು ನೋಡ್ತಾನೆ, ಈಗಾಗಲೇ ಹೇಳಿದೆ. ಮರಣವನ್ನು ನೋಡ್ತಾನೆ, ವ್ಯಾಧಿಗ್ರಸ್ತರನ್ನು ನೋಡ್ತಾನೆ. ಆವಾಗ ಕಂಡು ಅದನ್ನು ಇವರ ಅಂತರಾತ್ಮಕ್ಕೆ ಒಂಥರ ದಿಗ್ಭ್ರಮೆಯ ಆಗುತ್ತೆ. ಯಾಕೆಂದರೆ ನಾನು ಅಷ್ಟು ಸುಖದಲ್ಲಿದ್ದೆ, ನನಗೆ ಯಾವುದು ಗೊತ್ತೇ ಅಲ್ವಲ್ಲ, ಇಂಥ ವಿಧವಲ್ಲ, ದಿಗ್ಭ್ರಮೆ ಆಗುತ್ತೆ ಅವನಿಗೆ. ಅಷ್ಟೇ ಅಲ್ಲ, ಈ ದುಃಖಕ್ಕೆ ಕಾರಣಗಳನ್ನು, ದುಃಖವನ್ನು ನಿವಾರಣೆ ಮಾಡಿಕೊಳ್ಳುವಂಥ ಉಪಾಯಗಳನ್ನು ನಾನು ಏನು ಕಂಡುಹಿಡಿಬೇಕು ಅನ್ನೋ ಒಂದು ಸಂಕಲ್ಪವನ್ನು ಮಾಡ್ತಾರೆ. ಹಾಗಾಗ್ಬಿಟ್ಟು ಆಷಾಢ ಹುಣ್ಣಿಮೆಯಂದು ತನ್ನ ಅರಮನೆಯನ್ನು ಅವನು ತ್ಯಜಿಸಿ ಅಧಿಕಾರ, ಭೋಗ ಜೀವನವೆಲ್ಲವನ್ನೂ ತ್ಯಾಗ ಮಾಡಿ ಅರಮನೆಯಿಂದ ಹೊರ ನಡೀತಾರೆ. 6 ವರ್ಷಗಳ ಕಾಲ ತೀವ್ರವಾದ ತಪಸ್ಸನ್ನು ಮಾಡ್ತಾರೆ. 6 ವರ್ಷಗಳ ಕಾಲ ದೇಹ ಕೃಶವಾಗುತ್ತೆ, ತಲೆ ಕೂದಲುಗಳೆಲ್ಲ ಉದುರಿ ಹೋಗ್ತವೆ, ನಿತ್ರಾಣವಾಗ್ತಾರೆ. ಅಷ್ಟೊಂದು ಏಕಾಗ್ರತೆಯಿಂದ ಇವರು 6 ವರ್ಷಗಳ ಕಾಲ ಸತತವಾಗಿ ಮಾಡ್ತಾರೆ. ಆದರೆ ಇವರ ದಿನ ಕಳೆದಂತೆ ಮನಸ್ಸಿನ ಏಕಾಗ್ರತೆ
ಧ್ಯಾನ ಸಮಾಧಿ ಎಷ್ಟೊಂದು ಸ್ಟ್ರಾಂಗ್ ಆಗಿರ್ತದೆ ಅಂತ ಹೇಳಿದರೆ ಅವರು ಎಲ್ಲವನ್ನೂ ತೊರೆದು ಅದಕ್ಕೆ ಮಾತ್ರ ಗಮನ ಕೊಡ್ತಾರೆ. ವೈಶಾಖ ಶುದ್ಧ ಹುಣ್ಣಿಮೆಯ ದಿನ ಇವರಿಗೆ ಜ್ಞಾನೋದಯವಾಗುತ್ತೆ ಅಂತ. ಸ್ನೇಹಿತರೆ, ಇಲ್ಲಿ ಒಂದು ಅರ್ಥವನ್ನು ನಾವು ಮಾಡ್ಕೊಳ್ಬೇಕು. ನಾವು ಹಿಂದೂ ಧರ್ಮದಲ್ಲಿ ನಾವೇನು ಹೇಳ್ತೀವಿ ಅಂತೆ, ದೇವರು ಪ್ರತ್ಯಕ್ಷ ಆದ, ಜ್ಞಾನವನ್ನು ನೀಡ್ದ. ಆದರೆ ಇಲ್ಲಿ ಬುದ್ಧನ ವಿಷಯ ಮಾತ್ರ ಆ ಥರದಲ್ಲಿಲ್ಲ. ತನ್ನ ಏನು ಮನಸ್ಸಿನ ಮೇಲೆ ಏಕಾಗ್ರತೆಯನ್ನು ಇಟ್ಟುಕೊಂಡು ಆ ಏಕಾಗ್ರತೆಯೇ ಇವರಿಗೆ ಜ್ಞಾನವನ್ನು ತಂದುಕೊಡ್ತು. ಮೊದಲ ಜಾವದಲ್ಲಿ ಇವರಿಗೆ ಜ್ಞಾನ ಒಳದದ್ದು ತಮ್ಮ ಪೂರ್ವ ಜನ್ಮಗಳ ಜ್ಞಾನವನ್ನು ಪಡಿತಾರೆ ಮೊದಲ ಜಾವದಲ್ಲಿ, ವೈಶಾಖ ಶುದ್ಧ ಹುಣ್ಣಿಮೆಯಂದು. ಮೊದಲನೇ ಜಾವ ಅಂತ ಹೇಳಿದರೆ ಅರ್ಥ 2ರಿಂದ 3 ಗಂಟೆ ಸಮಯ ಇದೆಯಲ್ಲ, ಅದನ್ನು ಮೊದಲ ಜಾವ ಅಂತ ಹೇಳ್ತೀವಿ. ಮೊದಲ ಜಾವದಲ್ಲಿ ಇವರಿಗೆ ಜ್ಞಾನ ಬಂದಿದ್ದು ಅಂತ ಹೇಳಿದ್ರೆ ತನ್ನ 35 ವರ್ಷದ ಜನ್ಮಗಳ ನೆನಪುಗಳೆಲ್ಲವೂ ಕೂಡ ಬಂದೋಗ್ಬಿಡ್ತದೆ. 2ನೇ ಜಾವದಲ್ಲಿ ಇವರಿಗೆ ದಿವ್ಯ ದೃಷ್ಟಿ ಬರ್ತದೆ. ದಿವ್ಯ ದೃಷ್ಟಿ ಅಂದರೆ ಏನು ಅಂತ ನಿಮ್ಗಂತ ಹೇಳಿದರೆ, ಅದು ಆಕಾಶ ಲಿಪಿಯನ್ನು ಓದುವಂತಹ ಸಾಮರ್ಥ್ಯ ಅಂತ ಹೇಳ್ತೀವಿ. ಅಂದರೆ ದಿವ್ಯ ದೃಷ್ಟಿಯನ್ನು ಪಡಿತಾರೆ ಅಂತ. ಸ್ನೇಹಿತರೆ, ನಾವು ಏನು ಹೇಳ್ತೀವಿ, ದಿವ್ಯ ದೃಷ್ಟಿಯ ಪ್ರಜ್ಞೆನೇ ನಮಗಿಲ್ಲ. ದಿವ್ಯ ದೃಷ್ಟಿ ಅಂದ್ರೇನು ಏನು ಅಂತ ನಮಗೆ ಅದು ಭಾಳ ಕುತೂಹಲ ಬರ್ತದೆ. ದಿವ್ಯ ದೃಷ್ಟಿ ಅಂತ ಹೇಳಿದರೆ ಮನಸ್ಸಿನ ಮೂಲಕವೇ, ಮನಸ್ಸು ಎಂಬ ಇಂದ್ರಿಯ ಮೂಲಕವೇ ವಿಶ್ವದಲ್ಲಿ ಏನೇನು ಗೋಚರವಾಗುತ್ತದೋ ಅದನ್ನೆಲ್ಲವನ್ನೂ ನೋಡುವಂಥ ಸಂಗತಿ. ನಾವು ಥಿಯಾಸಫಿಯ ಸಾಹಿತ್ಯ ಏನು ಹೇಳುತ್ತದೆ ಅಂತ ಹೇಳಿದ್ರೆ, ಯಾವುದೇ ಜೀವಿ ಏನೇ ಕೆಲಸ ಮಾಡಿದರೂ, ಒಳ್ಳೆಯದು ಮಾಡಲಿ ಕೆಟ್ಟದ್ದು ಮಾಡಲಿ, ಎಲ್ಲವೂ ಕೂಡ ಚಿತ್ರಗುಪ್ತರು ಅವರ ದಾಖಲೆಯನ್ನು ಮಾಡ್ತಾರೆ ಅಂತ ಒಂದು ಕೇಳಿದ್ದೀವಿ. ನಾವು ಏನು ಪಾಪ ಮಾಡ್ತೀವಿ, ಪುಣ್ಯ ಮಾಡ್ತೀವಿ, ಎಲ್ಲವನ್ನೂ ಕೂಡ ಚಿತ್ರಗುಪ್ತರು ದಾಖಲಿಸ್ತಾರೆ. ನಾವು ಮರಣಾನಂತರ ಹೋಗ್ತೀವಿ, ಯಮ ಕೇಳ್ತಾನೆ, ಇವಂದೇನು ಹೇಳಪ್ಪ ಇತಿಹಾಸ ಅಂತ. ಚಿತ್ರಗುಪ್ತರು ಎಲ್ಲವನ್ನೂ ಕೂಡ ಹೇಳ್ತಾರೆ, ಅದಕ್ಕೆ ತಕ್ಕ ಶಿಕ್ಷೆ ಆಗುತ್ತೆ ಅಂತ, ಇತ್ಯಾದಿ ಇತ್ಯಾದಿ. ಅಂತಹ ಇದೆಲ್ಲ ದಾಖಲೆ ಎಲ್ಲಾಗುತ್ತೆ ಅಂತ ಹೇಳಿದ್ರೆ, ಆಕಾಶದಲ್ಲಿ ಇವೆಲ್ಲವೂ ಕೂಡ ಪ್ರತಿ ವ್ಯಕ್ತಿಯ ನಡವಳಿಕೆಗಳೆಲ್ಲವೂ ಕೂಡ ಆಕಾಶದಲ್ಲಿ ಅದು ಪ್ರಿಂಟ್ ಆಗ್ತದೆ, ಫೋಟೋ ರಹಿತ ಕಾಣಿಸುತ್ತೆ ಅಂತ ಹೇಳ್ತೀವಿ ಇದಕ್ಕೆ. ಅಂಥದ್ದನ್ನು ಓದುವ ಶಕ್ತಿ ಯಾರು ಪಡೀತಾರೋ ಅವರಿಗೆ ದಿವ್ಯ ದೃಷ್ಟಿ ಇದೆ ಅಂತ ಹೇಳ್ತೀವಿ. ಆಕಾಶ ಲಿಪಿಯನ್ನು ಓದುವ ಸಾಮರ್ಥ್ಯ ಅಂತ ಹೇಳ್ತೀವಿ. ಅಂತಹ ಸಾಮರ್ಥ್ಯ ಅಲ್ಲಿ ಲೆಡ್ ಬೀಟರ್ ಅಂತ ಒಂದು ಮಧ್ಯದಲ್ಲಿದ್ದಾರೆ ನೋಡಿ, ಆ ಗಡ್ಡದವರು ಕೆಳಗಡೆ 3, ಅದು ಆ ಲೆಡ್ ಬೀಟರ್ಗೆ ದಿವ್ಯ ದೃಷ್ಟಿ ಇತ್ತು. ಅಂದರೆ ಯಾವುದೇ ವ್ಯಕ್ತಿಯ ಘಟನೆಗಳನ್ನು ಹಿಂದೆ ಅಥವಾ ಮುಂದೆ ಆದ ಘಟನೆಗಳೆಲ್ಲ ಆಕಾಶ ಲಿಪಿಯಲ್ಲಿ ಇರ್ತವೆ. ಆ ಲಿಪಿಯನ್ನು ಓದಿ ಹೇಳುವಂಥ ಶಕ್ತಿ ಇರ್ತದೆ ಅಂತ. ಇದು ನಮಗೆಲ್ಲ ಒಂದು ಸ್ವಲ್ಪ ತಮಾಷೆ ಅನಿಸುತ್ತೆ. ಸುಮ್ಮನೆ ಕೂತ್ಕೊಳ್ರಿ, ಅದು ಏನ್ರಿ, ಅದು ಹೆಂಗ್ರಿ ಹೇಳ್ತಾರೆ ಅವರು ಅಂತ ಹೇಳ್ತೀವಿ ನಾವು. ಇದಕ್ಕೆ ಒಂದು ವಾದವನ್ನು ಹೇಳ್ತಾರೆ. ಒಬ್ಬ ಕುರುಡ ಇದ್ದಾನೆ ಅಂತ ಇಟ್ಕೊಳ್ಳಿ. ಕುರುಡ, ಅವನಿಗೇನು ಕಾಣಿಸೋದಿಲ್ಲ, ಏನೂ ಕಾಣಿಸೋದಿಲ್ಲ. ಕಣ್ಣಿರೋನು ಒಬ್ಬಿರ್ತಾನೆ. ಅವನು ಹೇಳ್ತಾನೆ, ನೋಡೋ ಇಲ್ಲಿ ಥಿಯಾಸಫಿಕಲ್ ಸೊಸೈಟಿಯಲ್ಲಿ 35 ಜನ ಕೂಡ್ಕೊಂಡಿದ್ದಾರೆ, ಅವರೆಲ್ಲ ಒಂದು ಯಾವುದೋ ಒಂದು ಬುದ್ಧ ಜಯಂತಿಯಿಂದ ಆಚರಿಸ್ತಾ ಇದ್ದಾರೆ, ಎಲ್ಲರೂ ಕೂಡ ನಗುಮುಖ ಇದೆ, ಎಲ್ಲರೂ ತಿಂಡಿ ಆಯಿತು, ಇದು ಇತ್ಯಾದಿ ಇದೆ. ಕುರುಡನಿಗೆ ಇವೆಲ್ಲ ಗೊತ್ತಾಗುತ್ತಾ? ದೃಷ್ಟಿ ಇರೋನಿಗೆ ಗೊತ್ತಾಗುತ್ತೆ ಇದು. ಕುರುಡನಿಗೆ ಏನೂ ಗೊತ್ತಾಗಲ್ಲ. ನಾವು ಏನು ಹೇಳಿದರೂ ಕೂಡ ಅವನು ಅದ್ರ ಬಗ್ಗೆ ಅನುಮಾನವನ್ನು ಪಡ್ತಾನೆ, ಅವನು ನೋಡುವ ರೀತಿಯ. ಇದೇ ಥರದಲ್ಲಿ ಏನು ಮನಸ್ಸಿನ ಇದೆಯೋ ಆಕಾಶ ಲಿಪಿಯನ್ನು ಓದಿಕೊಳ್ಳುವಂತಹ ಸಾಮರ್ಥ್ಯವನ್ನು ನಾವು ಗಳಿಸಿದಾಗ ಆವಾಗ
ಆಕಾಶ ಲಿಪಿಯನ್ನು ಓದಬಹುದು, ಯಾರ ಬಂಡವಾಳ ಏನು ಅಂತ ಹೇಳಬಹುದು. ಅದನ್ನು ದಿವ್ಯ ದೃಷ್ಟಿ ಅಂತ ಹೇಳ್ತೀವಿ. ನಾವು ಅನೇಕ ಸಲ ಕೇಳಿದ್ದೀವಿ, ದಿವ್ಯ ದೃಷ್ಟಿಯ ಮೂಲಕ ಋಷಿಗಳು ಅವನ ಬಂಡವಾಳವನ್ನು ಬಯಲಿಗೆ ಎಳೆದ್ರು ಅಂತ ನಾವು ಪೌರಾಣಿಕದಲ್ಲಿ ನಾವು ಓದ್ತೇವೆ. ಆ ಥರದ ಅದು ಆಕಾಶ ಲಿಪಿ ಇರುವುದು ನಿಜ, ದಿವ್ಯ ದೃಷ್ಟಿ ಇರುವುದು ನಿಜ. ಅಂತಹ ದಿವ್ಯ ದೃಷ್ಟಿ ಈ ಬುದ್ಧನಿಗೆ 2ನೇ ಜಾವದಲ್ಲಿ ಬರ್ತದೆ. 3ನೇ ಜಾವದಲ್ಲಿ ಏನಾಯಿತು ಅಂತ ಹೇಳಿದರೆ ಜ್ಞಾನ ದಿನ ಅವತ್ತು 1ನೇದು 2ನೇದು 3ನೇದು ಏನು ಅಂತ ಹೇಳಿದ್ರೆ ಪ್ರಪಂಚದ ದುಃಖಕ್ಕೆ ಕಾರಣಗಳು, ದುಃಖ ನಿವಾರಣೆಯ ಮಾರ್ಗಗಳು ಕೂಡ ಅವನ ಪ್ರಜ್ಞೆಗೆ ಬಂದು ಸೇರ್ಕೊಂಡು ಬಿಡ್ತವೆ. ಪ್ರಪಂಚದಲ್ಲಿ ದುಃಖ ಯಾಕಿದೆ, ದುಃಖವನ್ನು ನಿವಾರಣೆ ಮಾಡಿಕೊಳ್ಳುವಂತಹ ಮಾರ್ಗಗಳು ಅವುಗಳು ಕೂಡ ಅವನಿಗೆ ಯಥಾವತ್ತಾಗಿ ಅವನ ಪ್ರಜ್ಞೆಗೆ ಬಂದು ಸೇರಿಕೊಳ್ತವೆ. ಅಷ್ಟೇ ಅಲ್ಲ, ಅವನಿಗೆ ಗೊತ್ತಾಗುತ್ತೆ, ಬುದ್ಧನಿಗೆ ಆ ಥರ ಧ್ಯಾನದಲ್ಲಿ ಕೂತಾಗ ಇಂದ್ರಿಯ ಸುಖವನ್ನು ಒಂದು ಗುರಿಯಾಗಿ ಇಟ್ಟುಕೊಳ್ಳುವುದು ನೈತಿಕ ಪತನವಾಗುತ್ತದೆ ಅನ್ನೋ ಜ್ಞಾನ ಬಂದ್ಬಿಡ್ತದೆ. ಯಾರು ಕೇವಲ ಇಂದ್ರಿಯಗಳ ಸುಖವನ್ನು ಬಯಸಬೇಕು, ಅದೇ ಮುಖ್ಯ ಗುರಿ ಅಂತ ಹೇಳ್ತಿದ್ರು, ಅವನ ಲೈಫು ಪತನವಾಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಅಷ್ಟೇ ಅಲ್ಲ, ದೇಹ ದಂಡನೆಯನ್ನು ವಿಪರೀತ ಮಾಡೋದು ಕೂಡ ಹಿಂಸೆಯ ಮಾರ್ಗ ಅಂತ ಇವು ಅವ್ರಿಗೆ ಒಳಿತದೆ, ಅವ್ರಿಗೆ ಗೋಚರವಾಗುತ್ತೆ. ಅಷ್ಟೇ ಅಲ್ಲ, ಅದು ಈ ತರಹ ಅವರಿಗೆ ಯಾವಾಗ ವೈಶಾಖ ಶುದ್ಧ ಹುಣ್ಣಿಮೆ ಎಂದು ಈ ಥರ ಜ್ಞಾನೋದಯವಾಯಿತು, ಅವರ ಮುಖ್ಯ ಬೋಧನೆ ಇಷ್ಟೇ. ಮುಖ್ಯವಾಗಿ ಅವರು ಜಗತ್ತಿನ ವಸ್ತುಗಳೆಲ್ಲ ಅಸ್ಥಿರ, ಕ್ಷಣಿಕ, ಆತ್ಮ ಒಂದೇ ಅಮರ. ಅದನ್ನು ಅರಿತು ಜನನ ಮರಣರಹಿತವಾದ ನಿರ್ವಾಣದ ಕಡೆ ನಡೆಯಿರಿ, ಅದಕ್ಕಾಗಿ ಶ್ರಮಿಸಿರಿ. ಇವರು ಈ ಬೋಧನೆಯನ್ನು ಸತತವಾಗಿ 45 ವರ್ಷಗಳ ಕಾಲ ಬೋಧನೆ ಮಾಡ್ತಾರೆ. ಈಗೇನು ನಮ್ಮ ರಾಷ್ಟ್ರಧ್ವಜದಲ್ಲಿ ಒಂದು ಧರ್ಮಚಕ್ರ ಅಂತ ಒಂದಿದೆ ಸ್ನೇಹಿತರೆ. ಆ ಧರ್ಮಚಕ್ರ ಇದೇನಿದೆ, ಬೌದ್ಧನ 24 ತತ್ವಗಳನ್ನು ಅದು ಪ್ರತಿನಿಧಿಸುತ್ತದೆ. ಆಮೇಲೆ ಚಕ್ರ ಅಂತ ಹೇಳಿದರೆ ಉರುಳುವಿಕೆ ಅಂತ. ಈಗ ನಾವು ಏನು ಅಂದ್ಕೊಳ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ಒಂದು ಕುಟುಂಬದ ನಾನು ಅಂದ್ಕೊಂಡಿರೋ ಹಂಗೆ ಸಣ್ಣ ನಿಂಗಪ್ಪ ಅವರು ಏನಿದ್ರೋ ಅವರಲ್ಲಿ ಏನು ಧಾರ್ಮಿಕತೆ ಇತ್ತೋ ಅದು ಉರುಳ್ಕೊಂಡು ಮಗನಿಗೆ ಬಂತು. ನಾನು ಅಂದ್ಕೊಳ್ಳೋದು ಸರ್, ರುದ್ರಸ್ವಾಮಿಗೆ ಆ ಜ್ಞಾನ ಹೆಂಗೆ ಬರ್ತದೆ? ನಂತರ ಅದೇ ರುದ್ರಸ್ವಾಮಿಯ ಮಗ ಇಲ್ಲಿಗೆ ಬಂದು ಸೇವೆ ಮಾಡೋ ಅಂಥದ್ದು ಏನಿದೆ, ಇವೆಲ್ಲ ಈ ಥರ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ, ಅದು ಧರ್ಮದ ಚಕ್ರ ಇದೆಯಲ್ಲ, ಉರುಳ್ತಾ ಹೋಗುತ್ತೆ ಸ್ನೇಹಿತರೆ. ಆದ್ದರಿಂದ ಈಗ ನೋಡಿ, ನಮಗೇನು ಅನಿಸುತ್ತೆ ಅಂತ ಹೇಳಿದ್ರೆ, ಹಾಗಾದರೆ ನಾನು ನನ್ನ ಮಕ್ಕಳಿಗೆ ಏನು ಗಳಿಸ್ಕೊಡ್ಬೇಕು? ಆಸ್ತಿ ಗಳಿಸ್ಕೊಡ್ಬೇಕು, ಧರ್ಮವನ್ನು ಗಳಿಸ್ಕೊಡ್ಬೇಕು, ನಂತರ ನಾವೇ ಯೋಚನೆಯನ್ನು ಮಾಡ್ಕೊಳ್ಳೋಣ. ಈ ತರಹ ರಾಷ್ಟ್ರಧ್ವಜದಲ್ಲಿ ಧರ್ಮಚಕ್ರವನ್ನು ಅದು ಇದು ಮಾಡಿದೆ. ಸ್ನೇಹಿತರೆ, ಈ ಬೌದ್ಧ ಧರ್ಮದಲ್ಲಿ 2 ಶಾಖೆಗಳಿದ್ದಾವೆ. ಒಂದು ಮಹಾಯಾನ ಶಾಖೆ ಅಂತ, ಇನ್ನೊಂದು ಹೀನಯಾನ ಶಾಖೆ ಅಂತ. ಮಹಾಯಾನ ಶಾಖೆಯ ಲಕ್ಷಣ ಏನು ಅಂತ ಹೇಳಿದ್ರೆ, ಯಾರೊಬ್ಬರ ಸಹಾಯವೂ ಇಲ್ಲದೆ ಒಂಟಿಯಾಗಿ ತಾವೇ ಮೋಕ್ಷ ಮಾರ್ಗವನ್ನು ಸಂಪಾದಿಸಿಕೊಳ್ಳುವುದು, ಹಾಗೆ ಮೋಕ್ಷವನ್ನು ಪಡೆದ ಮೇಲೆ ಆ ಜ್ಞಾನವನ್ನು ಇತರರಿಗೆ ತಿಳಿಸುವುದು ಅಂತ. ಇದು ಬೌದ್ಧ ಭಿಕ್ಷುಗಳೆಲ್ಲವೂ ಕೂಡ ಮಾಡೋದು. ಇವರಿಗೆ ಯಾರು ಗುರುನೂ ಇಲ್ಲ. ಇವ್ರಿಗೆ
ತನ್ನರಿವೇ ತನ್ನ ಬಗ್ಗೆ ಗುರಿ, ಅದನ್ನು ನಾವು ಕಂಡಿಡ್ಕೊಳ್ಬೇಕು. ಇದು ಮಹಾಯಾನ ಗುಂಪಿನ ಲಕ್ಷಣ. ಇನ್ನೊಂದು ಹೀನಾಯಾನ ಅಂತ ಒಂದು ಪಂಗಡ. ಅದೇನು ಹೇಳ್ತದೆ ಅಂತ ಹೇಳಿದ್ರೆ, ಬೌದ್ಧ ಧರ್ಮವನ್ನು ಕೇಳಿಸ್ಕೊಂಡ ಮೇಲೆ ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು, ಆ ತರಹದಲ್ಲಿ ನಂತರ ಅದನ್ನು ಸಿದ್ಧಿಯನ್ನು ಪಡ್ಕೊಳ್ಳೋದು. ಇದು ಜನಸಾಮಾನ್ಯರಿಗೆ, ಗೃಹಸ್ಥರಿಗೆ ಹೇಳಿ ಮಾಡಿಸಿದಂತಹ ಒಂದು ಧರ್ಮ ಆಗಿದೆ ಸ್ನೇಹಿತರೆ. ಹೀಗೆ ಬುದ್ಧ ಜ್ಞಾನವನ್ನು ಸಂಪಾದಿಸ್ಕೊಂಡ ಮೇಲೆ ಅವನು ದೇಶವನ್ನು ಸುತ್ತುತ್ತಾ ಇರಬೇಕಾದ್ರೆ ಅವನು ಎಲ್ಲೆಡೆ ಜ್ಞಾನವನ್ನು ಬೋಧಿಸ್ತಾ ಸಂಚರಿಸ್ತಾ ತನ್ನ ಹುಟ್ಟೂರು ಕಪಿಲವಸ್ತುವಿಗೆ ಬರ್ತಾನೆ ಬುದ್ಧ. ಅದೇ ರಾಜ ಶುದ್ಧೋಧನ ಸಂತೋಷ ಪಡ್ತಾನೆ. ಯಾಕೆ ಅಂತ ಹೇಳಿದ್ರೆ, ಸನ್ಯಾಸಿ ಆಗಬೇಕು ಅಂತ ಓಡಿ ಹೋದ ಮಗ ಪುನಃ ಇಲ್ಲಿಗೆ ಬರ್ತಾನೆ, ಪುನಃ ಅವನು ರಾಜ್ಯವನ್ನು ತಗೊಳ್ತಾನೆ, ರಾಜ್ಯಭಾರ ಮಾಡ್ತಾನೆ, ಅವನಿಗೆ ವಿಶೇಷವಾದ ಅವನು ದೊಡ್ಡ ಚಕ್ರವರ್ತಿ ಆಗ್ತಾನೆ ಅನ್ನೋ ಕನಸು ಪುನಃ ಚಿಗುರುತ್ತೆ ಶುದ್ಧೋಧನನಿಗೆ. ಅವನು ಹೇಳ್ತಾನೆ, ಮಗನೇ ಅಂತ ಹೇಳ್ತಾನೆ, ಇಡೀ ಸಾಮ್ರಾಜ್ಯವನ್ನು ನಿನಗೆ ಒಪ್ಪಿಸಲು ನಾನು ತಯಾರಾಗಿದ್ದೇನೆ, ಸಲ್ಲಿಸ್ತೇನೆ, ಇದನ್ನು ಒಪ್ಪಿಸಿಕೋ ಅಂತ ಕೇಳ್ತಾನೆ. ಬುದ್ಧ ಹೇಳ್ತಾನೆ, ತಂದೆ ಅಂತ ಹೇಳಲ್ಲ, ಯಶೋಧನ ದೊರೆಯೇ, ನೀನು ನಿನ್ನ ಮಗನಿಗೆ ಯಾವ ರೀತಿಯ ಪ್ರೀತಿ ಪ್ರೇಮವನ್ನು ತೋರಿಸ್ತೀಯೋ ಅದೇ ಪ್ರೀತಿ ಪ್ರೇಮವನ್ನು ನಿನ್ನ ಪ್ರಜೆಗಳಿಗೆ ತೋರಿಸು. ಆಗ ನಿನಗೆ ನನ್ನಂತಹ ನೂರಾರು ಶ್ರೇಷ್ಠರಾದಂತಹ ಮಕ್ಕಳು ದೊರೀತಾರೆ ಅಂತ ಬುದ್ಧ ಹೇಳ್ತಾನೆ. ಸಾಮ್ರಾಜ್ಯವನ್ನು ಆ ಥರದಲ್ಲಿ ನೀವು ಆಳಿ ದೊರೆಯೇ ಅಂತ ಹೇಳ್ತಾನೆ. ಹಾಗೆಯೇ ತನ್ನ ಮಗ ರಾಹುಲ್ ಇರ್ತಾನೆ ಅರಮನೆಯಲ್ಲಿ, ಅವನಿಗೆ ಹೇಳ್ತಾನೆ, ನೋಡು ಮಗನೇ ಅಂತಲೂ ಹೇಳೋದಿಲ್ಲ, ಶರೀರದ ರೂಪ ಮಗನಿಗೆ ಅವರು ಅಡ್ವೈಸ್ ಮಾಡ್ತಾರೆ ಈ ಥರದಲ್ಲಿ, ಶರೀರದ ರೂಪಗಳು, ಶರೀರದಲ್ಲಿ ಉಂಟಾಗುವಂತಹ ನೋವುಗಳು, ವೇದನೆಗಳು, ಸಂಸ್ಕಾರಗಳು ನಾನಲ್ಲ. ಶರೀರದ ಕಠಿಣ ಭಾಗಗಳು, ಮೂಳೆ ಮಾಂಸಗಳು ನಾನು ಅಂತ ತಿಳ್ಕೋಬೇಡ, ಇವು ನಾಶ ಹೊಂದುತ್ತವೆ. ಆದ್ದರಿಂದ ನೀನು ಈ ದೇಹವೇ ನಾನೆಂಬ ಭಾವನೆಯನ್ನು ಬಿಟ್ಬಿಡು, ಮೈತ್ರಿ ಭಾವನೆಯನ್ನು ಹೊಂದು, ಆಗ ದ್ವೇಷ ಹಿಂಸೆಗಳು ತೊಲಗುತ್ತವೆ ಅಲ್ಲದೆ ಅಂತ ಮಗನಿಗೆ ಬುದ್ಧಿವಾದವನ್ನು ಹೇಳ್ತಾರೆ. ಇವರು ಯಾವುದೇ ನಗರದಲ್ಲಿ ಉಪನ್ಯಾಸವನ್ನು ಮಾಡೋದಕ್ಕಾದ ಮುಖ್ಯವಾಗಿ ಬುದ್ಧರು ಪ್ರೇಮದ ಬಗ್ಗೆ, ಪ್ರೇಮ ಅಂತ ಹೇಳಿದರೆ ಸತ್ಯವನ್ನೇ ಪ್ರೇಮ ಅಂತ ಹೇಳ್ತೀವಿ. ಅವರು ಈ ಥರ ಒಂದು ಇದನ್ನು ಹೇಳ್ತಾರೆ, ಎಲ್ಲ ಜೀವಿಗಳೊಂದಿಗೆ ಪರಿಶುದ್ಧ ಪ್ರೇಮದಿಂದ ನಡೆದುಕೊಳ್ಳುವುದರಿಂದ ಜಗತ್ತಿನಲ್ಲಿ ರೋಷ, ದ್ವೇಷ, ಕ್ರೌರ್ಯ ಮುಂತಾದ ಹಿಂಸೆಗಳನ್ನು ತೊಡೆದು ಹಾಕಬಹುದು. ಕತ್ತಿ ಗುರಾಣಿ ಯಾವುದು ಬೇಡ. ಇದು ಪ್ರೇಮ ಮತ್ತು ಪರಿಶುದ್ಧವಾದ ಪ್ರೇಮ ಹೊಂದಿದ್ರೆ ಎಲ್ಲದನ್ನೂ ಕೂಡ ನಾವು ದ್ವೇಷವನ್ನು, ರೋಷವನ್ನು ತಗ್ಗಿಸ್ಬೋದು. ಅವ್ರು ಹೇಳ್ತಾರೆ, ಇರುವುದು ಒಂದೇ ಧರ್ಮ, ಇರುವುದು ಒಂದೇ ಭಾಷೆ, ಅದು ಹೃದಯ ಭಾಷೆ. ಹೃದಯ ಭಾಷೆ ಅಂತ ಹೇಳಿದರೆ ಪ್ರೇಮ ಮತ್ತು ಸತ್ಯದ ಮಾರ್ಗ. ಪ್ರೇಮ ಮತ್ತು ಸತ್ಯದ ಮಾರ್ಗಕ್ಕೆ ಹೃದಯ ಭಾಷೆ ಅಂತ ಹೇಳ್ತೀವಿ, ಪ್ರೇಮ ಭಾಷೆ ಅಂತ ಹೇಳ್ತೀವಿ. ಹೀಗೆ ಯಾವಾಗ ಸತ್ಯ ಪ್ರೇಮ ಪಥದಲ್ಲಿ ನಡೆಯುತ್ತೇವೆಯೋ ಆಗ ಜಗತ್ತೇ ನಮ್ಮದಾಗುತ್ತದೆ.
ಭಿನ್ನತೆಯ ಭಾವನೆಯು ಮಾಯವಾಗುತ್ತದೆ. ಇದೇ ಹೃದಯ ಭಾಷೆ ಅಂತ ಅವರು ಹೇಳ್ತಾರೆ ಸ್ನೇಹಿತರೆ. ಈಗ ಬೌದ್ಧ ಸಾಹಿತ್ಯದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ 3 ಪುಣ್ಯ ಗ್ರಂಥಗಳಿದ್ದಾವೆ. ಒಂದು ಸುತ್ತ ಪಿಟಿಕಾ ಅಂತ, ಅಂದರೆ ಜೀವನ ಕಥೆಗಳು ಅಂತ. ಇನ್ನೊಂದು ಗ್ರಂಥ ವಿನಯ ಪಿಟಿಕಾ ಅಂತ, ಅಂದರೆ ಭಿಕ್ಷುಗಳು ಅನುಸರಿಸುವಂತಹ ಧರ್ಮ ಅಂತ. ಇನ್ನೊಂದು ಗ್ರಂಥ ಅಭಿಧಮ್ಮ ಪಿಟಿಕಾ ಅಂತ, ತತ್ವ ವಿಚಾರ ಅಂತ. ಈ 3 ಗ್ರಂಥಗಳು ಬೌದ್ಧ ಧರ್ಮೀಯರಿಗೆ ಪವಿತ್ರ ಗ್ರಂಥಗಳಾಗಿವೆ. ನಾವು ಹೇಗೆ ಹಿಂದೂ ಧರ್ಮದಲ್ಲಿ ಭಗವದ್ಗೀತೆಯನ್ನು ಹೇಳ್ತೀವೋ ಆ ತರಹ ಭಗವದ್ಗೀತೆಗಳು ಹೇಳ್ತವೆ. ಈ ಬುದ್ಧ ಮಹಾಶಯರು 4 ಸತ್ಯಗಳನ್ನು ಕಂಡಿಡ್ಕೊಳ್ತಾರೆ. ಸತ್ಯ ಏನದು ಸತ್ಯ? ನಿಜವಾಗ್ಲೂ ಕೂಡ ನಾವು ಅಂದ್ಕೊಂಡಿದ್ದು ಅಲ್ಲ. ಸತ್ಯ ಯಾವುದು ಅಂತ ಹೇಳಿದರೆ, ಜೀವನ ದುಃಖದಿಂದ ಕೂಡಿದೆ, ಇದು ಸತ್ಯ. ನಾನು ಭಾಳ ಸುಖವಾಗಿದ್ದೀನಿ ಅಂತ ಹೇಳ್ತಾನಲ್ಲ, ಅವನು ಮೂರ್ಖ ಆ್ಯಕ್ಚುಯಲ್ಲಾಗಿ. ಅದು ಮುಂದಕ್ಕೆ ಅದಕ್ಕೆಲ್ಲ ವಾದ ಏನು ಮಾಡೋಕ್ಕೋಗೋದಿಲ್ಲ. ಒಟ್ಟು ಯಾಕೆ ಜೀವನ ದುಃಖ ಯಾಕಿದೆ? ಜೀವನದಲ್ಲಿ ಏನೇನು ಹೋಗ್ತವೆ? ಜೀವನದಲ್ಲಿ ಹುಟ್ಟು ಬರ್ತದೆ, ಸಂತೋಷ ಪಡ್ಬೋದು. ಸಾವು ಬರ್ತದೆ, ಖಂಡಿತವಾಗ್ಲೂ ಬರ್ತದೆ. ಆಗ ಮುಪ್ಪು ಬರ್ತದೆ, ಆಗ ವ್ಯಾಧಿ ಬರ್ತದೆ, ಆಗ ಪ್ರಿಯರು ಹೋಗ್ಬಿಡ್ತಾರೆ, ಆಗ ವಸ್ತು ಕೈ ತಪ್ಪಿಡ್ತದೆ, ಕಳ್ತನ ಆಗುತ್ತೆ, ಆಗ ಜೀವನದಲ್ಲಿ ದುಃಖ ಇದೆ. ಇದು ಸತ್ಯ. ಇದು ಒಂದು ಆರ್ಯ ಸತ್ಯ. ಅದು ಇನ್ನೊಂದು ಸತ್ಯ ಹೇಳ್ತಾರೆ ಅವರು. ಅಂತಹ 4 ಸತ್ಯಗಳಲ್ಲಿ ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳ್ತಾರೆ. ಅದು ನಾವು ಕೇಳಿದ್ದೀನೋ. ಯಾಕೆ ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಿದ್ರೆ, ನಾನು ಕಾಮ ಮತ್ತು ಐಶ್ವರ್ಯವನ್ನು ಈಡೇರಿಸಿಕೊಳ್ಳುವ ಆಸೆ. ನನಗೆ 2 ಆಸೆ ಇರೋದು. ಕಾಮವನ್ನು ಈಡೇರಿಸ್ಕೊಳ್ಬೇಕು, ಐಶ್ವರ್ಯವನ್ನು ಗಳಿಸ್ಬೇಕು ಅನ್ನೋ ಆಸೆ ಇದೆಯಲ್ಲ, ಆ ಆಸೆಯೇ ದುಃಖಕ್ಕೆ ಕಾರಣ ಅಂತ ಅದು ನಮಗೆಲ್ಲ ಗೊತ್ತಿದೆ. ಹಾಗಾದರೆ ದುಃಖವನ್ನು ಕಳ್ಕೊಳ್ಳೋದಕ್ಕೆ, ದುಃಖವನ್ನು ಇಲ್ದಂಗೆ ಮಾಡ್ಕೊಳ್ಳೋದಕ್ಕೆ ಉಪಾಯವೂ ಇದೆ. ಅವರು ಹೇಳ್ತಾರೆ, ವೈರಾಗ್ಯದಿಂದ ಆಸೆ ನಿಶ್ಶೇಷವಾಗುತ್ತದೆ. ಅದು ಬಿಟ್ಟರೆ ಬೇರೆ ಏನೇ ಪುರಾಣ ಓದ್ರಿ, ಏನೇ ಕೇಳಲಿ, ಅದಾಗಲ್ಲ. ವೈರಾಗ್ಯ ಇದ್ದಾಗ ಮಾತ್ರ ಆಸೆ ಇರೋದಿಲ್ಲ, ದುಃಖ ಇರೋದಿಲ್ಲ. ಸಾಕ್ರೆಟೀಸ್ ಅಂತ ನೀವು ಒಬ್ಬ ಶ್ರೇಷ್ಠ ತತ್ವಜ್ಞಾನಿಯನ್ನು ಕೇಳಿದ್ದೀರ, ಸಾಕ್ರೆಟೀಸ್ ಅಂತ. ಅವನು ತನ್ನ ಹಳ್ಳಿಯಲ್ಲಿ ಜೊತೆಯಲ್ಲಿ ಎಲ್ಲರ ಜೊತೆಯಲ್ಲಿ ಸಂತೆಗೆ ಹೋಗ್ತಾ ಇದ್ದ. ನೀನು ಬರಲ್ಲ ನಾನು ಸಂತೆಗೆ ಅಂತ ಪಕ್ಕದಲ್ಲೆಲ್ಲ ನಡಿ ನಾನು ಬರ್ತೀನಿ ಸಂತೆಗೆ ಅಂತ ಎಲ್ಲ ಹೋಗೋರು. ಎಲ್ಲರೂ ಅವ್ರಿಗೆ ಬೇಕಾದ್ದೆಲ್ಲ ಕೊಂಡು ತಲೆ ಮೇಲೆ ಹೊತ್ಕೊಂಡು ಬರ್ತಾಯಿದ್ರು. ಇವನು ಸಾಕ್ರೆಟೀಸು ಹೋಗ್ತಾನೆ ಸಂತೆಯಲ್ಲಿ, ಎಲ್ಲದೂ ನೋಡ್ತಾನೆ. ಇದು ನಮ್ಮ ಮನೆಯಲ್ಲಿ ಇದೆಯಲ್ಲ, ಇದೆಯಲ್ಲ, ಇದು ಹಾಕ್ಬೇಕು ನನಗೆ, ಅದು ಬೇಡ ಇದು ಬೇಡ ಅಂತ ಹೇಳ್ಬಿಟ್ಟು ನಗುತ್ತಾ ವಾಪಸ್ ಬಂದುಬಿಡ್ತಾನೆ. ನಗುತ್ತಾ ಅವರೆಲ್ಲ ತಲೆ ಮೇಲೆ ಹೊತ್ಕೊಂಡು ಬರ್ತಾರೆ. ಅಲ್ಲ ಕಣೋ, ನಾವು ಇಷ್ಟೆಲ್ಲ ತೊಗೊಂಡಿದ್ದೀವಿ, ನೀನು ಬರೆಗೈಲಿ ಹೋಗ್ತಾ ಇದೆಯಾ, ನಗ್ತಾ ಹೋಗ್ತಾ ಇದೆಯಲ್ಲ ಅವೆಲ್ಲ ಇದೆ ಕಣೋ ನನ್ನ ಹತ್ರ, ಅದು ಮತ್ತೆ ಹಾಕೋಬೇಕು ಅಂತ. ಇದು ತ್ಯಾಗದ ಪ್ರತೀಕ ಸ್ನೇಹಿತರೆ. ತ್ಯಾಗ ಎಲ್ಲಿರ್ತದೋ ಅಲ್ಲಿ ಆಸೆ ಇರೋದಿಲ್ಲ ಅಂತ. ಅದಕ್ಕೆ ವೈರಾಗ್ಯ ಅಂತ ಹೇಳ್ತೀವಿ. ಆಮೇಲೆ ದುಃಖ ನಿವಾರಣೆಗೆ, ದುಃಖ ಹೋಗಲಾಡಿಸೋದಕ್ಕೆ ಮಾರ್ಗಗಳಿದ್ದಾವೆ. ಅಯ್ಯೋ ನನಗೆ ದುಃಖ ಬಂದುಬಿಡ್ತಪ್ಪ ಅಂತ ಏನು ಕೊರಗದೇನು ಬೇಡ, ನೀನು
ದುಃಖ ನಿವಾರಣೆಗೆ ಮಾರ್ಗಗಳಿದ್ದಾವೆ. ಯಾರನ್ನೇನು ಕೇಳೋದೇನು ಬೇಡ, ನೀನು ಮಾರ್ಗಗಳಿದ್ದಾವೆ. ಆ ಮಾರ್ಗದಲ್ಲಿ ಹೋಗಿ ಆಟೋಮೆಟಿಕ್ಕಾಗಿ ದುಃಖ ದೂರ ಆಗುತ್ತೆ ಅಂತ. ಇದನ್ನು ಅಷ್ಟಾಂಗ ಮಾರ್ಗಗಳು ಅಂತ ಹೇಳ್ತೀವಿ ಸ್ನೇಹಿತರೆ. ಅದನ್ನು ಮುಂದೆ ನಾನು ವಿವರಿಸ್ತಾ ಹೋಗ್ತೀನಿ. ಆಮೇಲೆ ಇನ್ನೊಂದು ಏನಿದೆ ಅಂತ ಹೇಳಿದ್ರೆ, ಬುದ್ಧ ಹೇಳೋದು ಒಂದು 10 ಬಂದಿಖಾನೆಗಳಿದ್ದಾವೆ ಅಂತ. ಜೈಲುಗಳು ಒಂದು 10 ಜೈಲಿದ್ದಾವೆ. 10 ಜೈಲನ್ನು ನಾವೇ ಕಟ್ಟಿಸ್ಕೊಳ್ತೀವಿ, ಜೈಲಲ್ಲಿ ನಾವೇ ಸಿಗಾಕೊಂಡ್ಬಿಡ್ತೀವಂತೆ. ಇದಕ್ಕೆ ನಾವು ಬಂಧನಗಳು ಅಂತ ಹೇಳ್ತೀವಿ. ದಶಬಂಧನಗಳು ಅಂತ, 10 ಬಂಧನಗಳು. ಈಗ ಮನುಷ್ಯನಿಗೆ ಏನಾಗ್ತದೆ ಅಂದರೆ, ಒಳ್ಳೆಯದನ್ನು ಮತ್ತು ಕೆಟ್ಟದ್ದನ್ನು ಮಾಡಬೇಕೆಂಬ ಮನಸ್ಸು ಬರ್ತದಲ್ಲ, ಆ ಮನಸ್ಸನ್ನೇ ನಾವು ಕರ್ಮ ಅಥವಾ ಇಚ್ಛೆ ಅಂತ ಹೇಳ್ತೀವಿ. ಕರ್ಮಗಳು ಬಂದಾಗ ಕರ್ಮಗಳನ್ನು ಮಾಡ್ತೇವೆ, ಕರ್ಮಗಳು ನಮ್ಮನ್ನು ಬಂಧಿಸಿಬಿಡ್ತವೆ, ಅದರಲ್ಲಿ ಸಿಗಾಕೊಂಡು ಒದ್ದಾಡ್ತೀವಿ. ಹೌದಾ? ಅದು ಹೆಂಗೆ ಸ್ನೇಹಿತರೆ? ನೋಡಿ, ಒಬ್ಬ ಸಾಹುಕಾರ ಇರ್ತಾನೆ, ಶ್ರೀಮಂತ, ಒಳ್ಳೆಯದು ಮನೆ ಕಟ್ಟಿಸ್ತಾನೆ, ಫಸ್ಟ್ ಕ್ಲಾಸ್ ಮನೆ ಕಟ್ಟಿಸಿ ಗೃಹ ಪ್ರವೇಶ ಆದಮೇಲೆ ಕಾಶಿ ಯಾತ್ರೆಗೆ ಹೋಗ್ತಾನೆ. ಕಾಶಿ ಯಾತ್ರೆ ಮುಗಿಸ್ಕೊಂಡು ವಾಪಸ್ ಬರ್ತಾನೆ, ಇವನ ಮನೆ ಸುಟ್ಟು ಬೂದಿಯಾಗಿರ್ತದೆ, ಬೆಂಕಿ ಬಿದ್ದು ನಾಶವಾಗಿರ್ತದೆ ಆ ಸಾಹುಕಾರನ ಮನೆ. ಅವನು ಆವಾಗ ಅಲ್ಲಿ ಕುಸಿದು ಬಿದ್ದು ಲಬ 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 ಬಾಯಿ ಬಡ್ಕೊಳ್ತಾನೆ, ಅಯ್ಯೋ ಹೋಗ್ಬಿಡ್ತಲ್ಲಪ್ಪ ನನ್ನ ಮನೆ ಅಂತ ಬಿದ್ದು ಬೀದಿಯಲ್ಲಿ. ಯಾರಿಗಾಗಲ್ಲ ಹೇಳ್ರಿ? ಅಷ್ಟೊತ್ತಿಗೆ ಅವ್ರ ದೊಡ್ಡ ಮಗ ಬರ್ತಾನೆ, ಅಪ್ಪಾಜಿ ಯಾಕೆ ಅಳ್ತಾ ಇದ್ದೀರಾ ಅಪ್ಪಾಜಿ? ಏನೋ ಯಾಕೋ ಕೇಳ್ತೀಯಲ್ಲ ಅಪ್ಪಾಜಿ, ಈ ಮನೇನ ನೀವು ಅತ್ಲಾಗ ಹೋದಾಗ ಯಾರೋ ಒಬ್ಬ ಬಂದು 80 ಲಕ್ಷ ರೂಪಾಯಿ ಕೊಡ್ತೀರೇನೋ ಅಂತಂದ, ಕೊಟ್ಬಿಟ್ವಿ ಅಪ್ಪಾಜಿ ಈ ಮನೇನ. ಹೌದೇನೋ, ಕೊಟ್ಬಿಟ್ರೇನೋ, ಹಂಗಾರೆ ಇದು ನಂದಲ್ಲ ಅಂತ. ಅವರು ಏನು ದುಃಖ ಆಯಿತೋ, ದುಃಖ ಹೋಗ್ಬಿಟ್ಟು ಈಗ ಅವನಿಗೆ ಸಂತೋಷ ಉಕ್ಕುತ್ತೆ ಸ್ನೇಹಿತರೆ. ಯಾಕೆ ಅಂದರೆ ಅದು ನನ್ನದಲ್ಲ ಅಂತ. ಆಮೇಲೆ ಅವನು ಯಾವಾಗ ನಗ್ನಗ್ತಾ ಮುಂದಕ್ಕೆ ಹೋಗ್ತಾನೋ, ಮುಂದಿನ ಸರ್ಕಲ್ ಬರ್ತದೆ. ಆ ಸರ್ಕಲ್ಗೆ ಕಿರೆ ಮಗ ಓಡಿ ಬರ್ತಾನೆ. ಕಿರೆ ಮಗ, ಅವನಿಗಿಬ್ಬರು ಮಕ್ಕಳಲ್ಲ. ಅಪ್ಪಾಜಿ, ನಾವು ಮನೆ ಮಾರಾಟ ಮಾಡಿದ್ದೇನೋ ನಿಜ, ಆದರೆ ನೋಂದಣಿ ಕಚೇರಿಯಲ್ಲಿ ಆ ಮನೆ ಇನ್ನು ನಿಮ್ಮ ಹೆಸರಿಗೆ ಇದೆ, ಅದು ಅವ್ರಿಗೆ ವರ್ಗಾವಣೆ ಆಗಿಲ್ಲ ಅಂದು. ಅಯ್ಯೋ ಹೌದಾ, ನನ್ನ ಮನೆ ಹೋಯ್ತಲ್ಲ ಅಂತ ಪುನಃ ಅವನು ದುಃಖದಿಂದ ಪಡ್ತಾನೆ. ಅಂದರೆ ಸ್ನೇಹಿತ, ಇಲ್ಲಿ ನಾವೇನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಎಲ್ಲಿ ಯಾವ ವಿಷಯದಲ್ಲಿ ನನ್ನದು ಅಂತ ಹೇಳ್ತಿದ್ವೋ ಅಲ್ಲೇ ದುಃಖದ ಮೂಲ ಅಂತ. ಇದು ಬುದ್ಧ ಒಂದು ಕಡೆ ಹೇಳ್ತಾ ಹೋಗ್ತಾನೆ ಸ್ನೇಹಿತರೆ. ಇಂತಹ ಇವುಗಳನ್ನು ನಾವು ದಶಬಂಧನಗಳು ಅಂತ ಹೇಳ್ತೀವಿ. ಅಂತಹ 10 ಬಂಧನಗಳನ್ನು ಅವರು ಒಂದು ಹೇಳ್ತಾರೆ. ಯಾವ್ಯಾವುದು ಬಂಧನ ಅಂತ ಹೇಳಿದರೆ, ಬನ್ನಿ, ನಗುಮುಖದ ತಾಯಿ ಕೂತ್ಕೊಳ್ಬೋದು. ಅವ್ರು ದುಃಖ ಪಟ್ಟಿದ್ದೆ ನಾನು ನೋಡಿಲ್ಲ, ಅದಕ್ಕೆ ಹಂಗಂದೆ ಅಷ್ಟೇ. ಯಾವಾಗಲೂ ನಮ್ಮ ಗೌಡ್ರು ಸೊಸೆ ಶೀಸ್ ಬರಿ ಇರಲಿ. ದಶಬಂಧನಗಳು ಅಂತ ಹೇಳಿದ್ನಲ್ಲ, ಯಾವ್ಯಾವುದು 10 ಬಂಧನಗಳು ನಮ್ಮನ್ನು ಸಿಗಾಕೋದು ಯಾವ್ಯಾವುದು ಕಷ್ಟಕ್ಕೆ ಅಂತ ಹೇಳಿದ್ರೆ, ಸಕ್ಕಾಯ ದೃಷ್ಟಿ ಅಂತ. ಸಕ್ಕಾಯ ಅಂದರೆ ಅದು ಪಾಳಿ ಭಾಷೆ ಪದ ಅಷ್ಟೇ. ಅಂದರೆ ನಾನು ಎಂಬ ದೇಹದ ವ್ಯಾಮೋಹ ಇದೆಯಲ್ಲ, ಅದು ನಮಗೆ ದುಃಖವನ್ನು, ಬಂಧನವನ್ನು ಉಂಟು ಮಾಡ್ತದೆ. ನಾನು ಹೆಂಗಿದ್ದೀನಿ ಗೊತ್ತಾ ಅಂತ ದೇಹದ ಮೇಲೆ ಇದು ಮಾಡ್ತೀವಿ, ಅದು ದುಃಖವನ್ನು ತರ್ತದೆ ಅಂತ. ಆಮೇಲೆ ವಿಚಕಿಚ್ಛಾ ಅಂತ ಹೇಳಿದರೆ ಸಂದೇಹ ಪ್ರವೃತ್ತಿ ಅಂತ. ಸಂದೇಹ, ಅನುಮಾನ ಎಲ್ಲೆಲ್ಲಿ ಹುಟ್ಟಿರ್ತೋ ಅಲ್ಲಿ ನೀನು ದುಃಖಕ್ಕೆ ಸಿಗಾಕೊಂಡೆ ಅಂತಲೇ ಅರ್ಥ. ಆಮೇಲೆ
ಮೂರನೇ ಬಂಧನ ಅಂತ ಹೇಳಿದ್ರೆ ಶೀಲವ್ರತ ಪರಮಾಸ ಅಂತ, ಮೂಢನಂಬಿಕೆಗಳ ಆಚರಣೆ ಅಂತ. ಇದು ಕೂಡ ಬಂಧನವೇ. ಮೂಢನಂಬಿಕೆಯನ್ನು ಆಚರಣೆಗೆ ಹೋದೆ ಅಂದರೆ ನೀನು ಅಲ್ಲಿ ಸಿಗಾಕ್ಕೊಂಡಿದೀಯಾ ಅಂತ ಅರ್ಥ. ನಮ್ಮ ಹೊಲದಲ್ಲಿ ಒಂದು ಭೂತಪ್ಪ ದೇವರು ಅಂತ ಇದೆ ಸ್ನೇಹಿತರೆ. ನಮ್ಮ ಹೊಲದಲ್ಲಿ ಅವರೇನು ಅದಕ್ಕೆ ಮಾಡ್ಕೊಂಡಿದ್ರಂತೆ, ಕೋಳಿ ಮಾಡ್ತೀನಿ ಬಲಿ ಕೊಡ್ತೀನಿ ಅಂತ. ಇದು ಮೂಢನಂಬಿಕೆ ನಮಗೆ ಬಂಧನ ಸ್ನೇಹಿತರೆ. ಅದೊಂದು ಬಂಧನ. ಆಮೇಲೆ ಕಾಮರಾಗ ಅಂತ ನಮ್ಮಲ್ಲಿದೆ, ಅಂದರೆ ಪಶು ಸ್ವಭಾವ ಇದೆ. ಅದು ನನ್ನನ್ನು ಬಂಧಿಸ್ತದೆ, ಬಂಧನ, ಅದರಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ ನಾನು. ಆಮೇಲೆ ಘಟಿಕ ಕ್ರೋಧವೂ ಕೂಡ ಬಂಧನವೇ. ಆಮೇಲೆ ಅದಾದಮೇಲೆ ರೂಪರಾಗ ಅಂತ. ರೂಪರಾಗ ಅಂದರೆ ಈ ಪ್ರಪಂಚವನ್ನು ನೋಡಿ ಇಷ್ಟಪಡೋದು, ಪ್ರಪಂಚದ ಮೇಲೆ ಇಷ್ಟ ಬರ್ತದೆ, ಆಸೆ ಬರ್ತದೆ. ಇದಕ್ಕೆ ರೂಪರಾಗ. ಇದು ಕೂಡ ಒಂದು ಬಂಧನ. ಇನ್ನೊಂದು ಮನೆ ಕಟ್ಸೋಣ, ಇನ್ನೊಂದು ಜಮೀನು ಮಾಡೋಣ, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಇದಕ್ಕೆ ನಾವು ರೂಪರಾಗ ಅಂತ ಹೇಳ್ತೀವಿ. ಅರೂಪರಾಗ ಅಂತ, ನನಗೆ ಸ್ವರ್ಗ ಸಿಗಲಿ ಅಂತ ಆಸೆಯನ್ನು ಪಡ್ತಾ ಹೋಗ್ತೀವಿ. ಅದು ಕೂಡ ಬಂಧನವೇ ಅಂತ. ಆಮೇಲೆ ಮನೋರಾಗ ಅಂತ, ಅಂದರೆ ಅಹಂಕಾರ ಭಾವನೆ ಅಂತ, ಅದು ಕೂಡ ನಮಗೆ ಬಂಧನವೇ. ಆಮೇಲೆ ಉದ್ಧಚ್ಚ ಅಂತ, ಅಧಿಕಾರ ವ್ಯಾಮೋಹ ಅಂತ, ಇದು ಕೂಡ ಬಂಧನವೇ. ಆಮೇಲೆ ಇನ್ನೊಂದು ಬಂಧನ, ಕೊನೆ ಬಂಧನ, ಅದು ಅಜ್ಞಾನವೂ ಕೂಡ ಒಂದು ಬಂಧನ. ಅದು ಗ್ಯಾರಂಟಿ ಮಾಡ್ಕೊಳ್ಬಿಡ ಸ್ನೇಹಿತರೆ. ಅದಕ್ಕೆ ನೋಡಿ, ಅಜ್ಞಾನ ತೊಲಗಬೇಕು ಅಂದರೆ ಅದರಿಂದ ನನಗೇನು ಲಾಭ ಏನು ಬರೋದಿಲ್ಲ. ಆದರೆ ಈ ಸತ್ಸಂಗದಲ್ಲಿ ನೀವೇನು ಕುತ್ಕೊಂಡು ಕೇಳ್ತೀರೋ, ಒಳ್ಳೆಯವರ ಮಾತನ್ನು ಕೇಳ್ತೀರಲ್ಲೋ, ಅದು ಅಜ್ಞಾನವನ್ನು ನಿವಾರಣೆ ಮಾಡಿ ಜ್ಞಾನವನ್ನು ನಿಮಗೆ ತಂದು ಕೊಡ್ತದೆ ಸ್ನೇಹಿತರೆ. ಅದಕ್ಕೆ ಸತ್ಸಂಗದಲ್ಲಿ ಎಷ್ಟೇ ಇದ್ದರೂ ಕೂಡ ಸ್ವಲ್ಪ ಹೊತ್ತು ಇರಬೇಕು ಅನ್ನೋ ಭಾವನೆ. ಇಲ್ಲಿಂದ ಅಲ್ಲ, ನಾನು ಹೇಳೋದೇ ಸತ್ಸಂಗ ಬರ್ರಿ ಅಂತ ಹೇಳಿದೆ. ಎಲ್ಲೇ ಸತ್ಸಂಗ ನಡೀಲಿ ಅಲ್ಲಿ ನಮ್ಮ ಸಮಯವನ್ನು ಆ ಥರ ವೇಸ್ಟ್ ಮಾಡೋದು ಒಳ್ಳೆಯದು ಅಂತ, ಅದು ಇಷ್ಟ ಆಯಿತು. ಆಮೇಲೆ ಈ 10 ಬಂಧನಗಳನ್ನು ಯಾರು ಬಿಡಿಸ್ಕೊಳ್ತಾರೋ ಅವ್ರಿಗೆ ಅರ್ಹಂತ, ಪರಮ ಪೂಜ್ಯ ಅಂತ ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಇವಿಷ್ಟು ಇದಾಯ್ತಲ್ಲ. ಆಮೇಲೆ ಈಗ ದುಃಖ ನಿವಾರಣೆಯ ಮಾರ್ಗಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಅಷ್ಟಾಂಗ ಮಾರ್ಗಗಳು ಅಂತ 8 ಮಾರ್ಗಗಳು ಬಂದೋಯ್ತು. ಎಸ್, ಸ್ವಾಗತ, ಕೂತ್ಕೊಳ್ಳಿ. ನೈಸ್, ವೆರಿ ಫೈನ್, ಬ್ಯೂಟಿಫುಲ್. ಕೂತ್ಕೊಳ್ರಿ. ಸ್ನೇಹಿತರೆ, ಎಸ್ ಈಗ ನಮಗೆ ದುಃಖ ನಿವಾರಣೆಯ ಮಾರ್ಗಗಳು ಅಂತ ಮೆಥಡ್ಸು, ನಮ್ಮ ದುಃಖ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಏನೇನು ಮೆಥಡ್ ಇದ್ದಾವೆ ಅಂತ ಅಷ್ಟೇ. ಇದು ಬೌದ್ಧ ಧರ್ಮದ ತಿರುಳು. ಬುದ್ಧರು ಏನು ಮಾಡ್ತಾರೆ ಅಂದರೆ, ಇವ್ರದ್ದು ಬಹಳ ಮುಖ್ಯವಾದ ಗುಣ ಅಂದರೆ ನೈತಿಕ ಬದುಕಿಗೆ ಇವರು ಒತ್ತನ್ನು ನೀಡ್ತಾರೆ. ಲೇ ತಮ್ಮ, ನಿನ್ನ ಜೀವನದ ನಡವಳಿಕೆ ಇದೆಯಲ್ಲ, ನಡವಳಿಕೆಗೆ ಮೊದಲು ಗಮನವನ್ನು ಕೊಡು ಅಂತ ಹೇಳ್ತಾರೆ ಇವರು. ಆಮೇಲೆ ನೋಡಿ, ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ, ಬುದ್ಧರು ದೇವರ ಬಗ್ಗೆ ಎಲ್ಲಿಯೂ ಏನನ್ನೂ ತಿಳಿಸಿರುವುದಿಲ್ಲ. ದೇವರು ಹಂಗಿದ್ದಾನೆ ಕಣೋ, ತ್ರಿಮೂರ್ತಿ ಆಗಿದ್ದಾನೆ, ಹಾಗಿದ್ದಾನೆ, ಎಲ್ಲೂ ಏನೂ ಅದನ್ನು ನೀನು ಆಮೇಲೆ ತಿಳ್ಕೊಳ್ಳುವಂತೆ. ಈಗ ನಾನು ಹೇಳ್ತಾ ಇರೋದೇನು, ನಿನ್ನ ನಡವಳಿಕೆಯನ್ನು ಮೊದಲು ಸರಿ ಮಾಡ್ಕೋ. ಆಗ ದೇವರ ಬಗ್ಗೆ ಏನನ್ನೂ ಹೇಳಿದೆ. ಯಾಕೆ ಅದು ಮುಂದೆ ಅದು ವಾದ ಬೇಡ ಇವಾಗ. ಆಮೇಲೆ ಮಾನವ ಪ್ರತಿನಿತ್ಯ ಅನುಸರಿಸಬೇಕಾದ ಕ್ರಿಯೆಗಳ ಬಗ್ಗೆ ಇವರು ತಿಳುವಳಿಕೆಯನ್ನು ಕೊಡ್ತಾರೆ.
ಅವರು ಆಡಂಬರವಿಲ್ಲದ ದೈಹಿಕ ಕಠಿಣವಲ್ಲದ ಬದುಕಿಗೆ ಒತ್ತನ್ನು ಕೊಡ್ತಾರೆ. ಅವರು ಸರಳವಾದಂಥ ಅಷ್ಟಾಂಗ ಮಾರ್ಗಗಳನ್ನು ಬೋಧಿಸ್ತಾರೆ. ಆ ಮಾರ್ಗಗಳು ಈ ಥರ ಇದ್ದಾವೆ. ಇದು ಎಲ್ಲ ವರ್ಗದ ಜನರಿಗೂ ಕೂಡ ಜ್ಞಾನವನ್ನು ನೀಡ್ತದೆ. ಒಂದು, ದುಃಖ ನಿವಾರಣೆಯ ಮಾರ್ಗಗಳು. ಸಮ್ಯಕ್ ದೃಷ್ಟಿ ಅಂತ ಒಂದು ಮೆಥಡ್, ದುಃಖ ನಿವಾರಣೆಗೆ ಒಂದು ಮೆಥಡ್ಡು ಸಮ್ಯಕ್ ದೃಷ್ಟಿ ಅಂತ. ಹಂಗಂದ್ರೆ ಏನು ಅಂತ ಹೇಳಿದ್ರೆ, ಇದ್ದದ್ದನ್ನು ಇದ್ದಂತೆ ಗ್ರಹಿಸುವುದು ಅಂತ ಅಷ್ಟೇ. ಅಲ್ಲಿ ಏನಿದೆಯೋ ಅದೇ, ಅದನ್ನು ಬಿಟ್ಟು ಬೇರೆದನ್ನು ಗ್ರಹಿಸೋದಕ್ಕೆ ಹೋಗಬಾರ್ದು ಅಂತ. ಈಗ ನಾವು ಈ ಸುಬ್ರಹ್ಮಣ್ಯಂ ಶೆಟ್ಟರನ್ನ ನೋಡ್ತೀವಿ, ಅವರು ಏನು ಈಗ ಮಾತಾಡ್ತಾ ಇದ್ದಾರೆ ಅಷ್ಟು ಮಾತ್ರ ಗಮನ ಬಿಡಿ, ಅದನ್ನು ಬಿಟ್ಬಿಟ್ಟು ಬೇರೆದೇನು ನೋಡೋಕ್ಕೆ ಹೋಗಬಾರ್ದು. ಅದಕ್ಕೆ ಸಮ್ಯಕ್ ದೃಷ್ಟಿ ಅಂತ ಹೇಳ್ತೀವಿ. ಆಮೇಲೆ ಸರಿಯಾದ ಸಂಕಲ್ಪ ಅಂತ, ಸಮ್ಯಕ್ ಚಿಂತನೆ ಅಂತ. ಸರಿಯಾದ ಚಿಂತನೆಯನ್ನು ಮಾಡಿದರೆ ನಮಗೆ ದುಃಖ ನಿವಾರಣೆ ಆಗುತ್ತೆ. ಸರಿಯಾದ ಚಿಂತನೆ ಅಂದರೆ ಏನು ಅಂತ ಹೇಳಿದರೆ, ತ್ಯಾಗ, ಮೈತ್ರಿ, ಕರುಣೆಗಳಿಂದ ಕೂಡಿದ ಯೋಚನೆಗಳನ್ನು ಮಾಡಬೇಕು. ಆಮೇಲೆ ಸಮ್ಯಕ್ ವಚನ, ಮಾತುಗಳು, ನಮ್ಮ ಮಾತುಗಳು ಏನಿದೆಯೋ, ವಚನ ಏನಿದೆಯೋ, ನಮ್ಮ ವಚನದಿಂದ ನಿಜವಾಗಲೂ ಕೂಡ ದುಃಖ ನಿವಾರಣೆ ಆಗುತ್ತೆ. ಅದು ಗ್ಯಾರಂಟಿ ಮಾಡ್ಕೊಂಬಿಡ್ರಿ. ಸುಳ್ಳು, ಚಾಡಿ, ಕಠೋರ ಮಾತು, ಹರಟೆ ಮಾತುಗಳಿಂದ ದೂರವಿರಿ. ಸತ್ಯವಾದ ಹಿತಮಿತವಾದ ಮಾತನ್ನು ಆಡಿರಿ. ಎಷ್ಟು ಸಿಂಪಲ್ಲಾಗಿ ಹೇಳ್ತಾರೆ ಬುದ್ಧರು. ಆಮೇಲೆ ಕಾರ್ಯ, ಸತ್ಕಾರ್ಯವನ್ನು ಮಾತ್ರ ಮಾಡಿ. ದರ್ಶನ್. ನೆಕ್ಸ್ಟು ನೋಡಿ, ಮುಂದೆ ಹೇಳ್ತಾರೆ, ಮುಂದಿನ ಮಾರ್ಗ ಜೀವನ, ಸಮ್ಯಕ್ ಜೀವನ ಉದ್ಯೋಗ ಅಂತ. ಜೀವನ ಮಾಡೋದಕ್ಕೆ, ಜೀವಿಸೋದಕ್ಕೆ ಸರಿಯಾದ ಉದ್ಯೋಗವನ್ನು ಮಾಡಿ ಅಂತ. ಅಂದರೆ ಸರಿಯಾದ ಉದ್ಯೋಗ ಅಂದ್ರೇನು ಅಂತ ಇಲ್ಲೊಂದು ಪ್ರಶ್ನೆ ಬರ್ತದೆ ಸ್ನೇಹಿತರೆ. ಉದ್ಯೋಗವನ್ನು ನಾವು ಮಾಡಲೇಬೇಕಾಗ್ತದೆ. ಉದ್ಯೋಗ ಮಾಡಬೇಕಾದ್ರೆ ಪಾಪರಹಿತವಾದ ಉದ್ಯೋಗವನ್ನು ಮಾಡು ಅಂತ ಅಷ್ಟೇ ಹೇಳೋದು. ಉದ್ಯೋಗ ಮಾಡು. ಎಂಥ ಉದ್ಯೋಗ? ಪಾಪರಹಿತವಾದ ಉದ್ಯೋಗವನ್ನು ಮಾಡು ಅಂತ. ಸ್ನೇಹಿತರೆ, ಕೋರ್ಟು ಕಚೇರಿಗಳಲ್ಲಿ ನೋಡಬೇಕು ಸ್ನೇಹಿತರೆ. ಯಾರಿಗ ಅನುಭವ ಇದೆಯೋ ಏನೋ ಗೊತ್ತಿಲ್ಲ ನನಗೆ, ಗೊತ್ತಾಯ್ತಾ? ಯಾರು ಚಂದ ಸುಳ್ಳು ಹೇಳ್ತಾರೋ ಅವ್ರು ಗೆಲ್ತಾರೆ. ಮಾಸ್ಟ್ರ ಬಗ್ಗೆ ನಾವೇನು ಹೇಳೋಂಗೆ ಇಲ್ಲ. ವಾಸ್ತವ ಮಾಸ್ಟರ್ಜಿ, ಕೆಲವು ಸಂಗತಿಗಳು ಸತ್ಯ, ಕೆಲವು ಇರಲಿ, ಅದು ನಾನು ವಾದ ಮಾಡಿದ್ರೆ ಸಾರಿ. ಅಂದರೆ ಪಾಪರಹಿತವಾದ ಉದ್ಯೋಗವನ್ನು ಮಾಡಿ ಅಂತ. ಬಾರ್ ಚೆನ್ನಾಗಿ ನಡೆಯುತ್ತೆ, ಬಾರ್ ಗೊತ್ತಾಯ್ತಲ್ಲ, ಅಂಥದ್ದು ಬೇಡ ಅಂತ ಹೇಳ್ತಾರೆ ಬೌದ್ಧ. ಆಮೇಲೆ ಸಮ್ಯಕ್ ಪ್ರಯತ್ನ ಅಂತ, ಅಂದರೆ ಕೆಟ್ಟದ್ದು ಆಗದಂತೆ ನೋಡಿಕೊಳ್ಳೋ ಅಂತ ಹೇಳ್ತಾರೆ ಅವರು. ಒಳ್ಳೆಯದನ್ನು ರಕ್ಷಿಸು ಅಂತ. ಇವೆಲ್ಲ ದುಃಖ ನಿವಾರಣೆಯ ಉಪಾಯಗಳು ಅಷ್ಟೇ. ಸಮ್ಯಕ್ ಜಾಗೃತಿ ಅಂತ, ಸರಿಯಾದದ್ದನ್ನು ಗಮನಿಸೋದು ಯಾವಾಗಲೂ ಕೂಡ ಸರಿಯಾದದ್ದನ್ನು ಗಮನಿಸ್ಬೇಕಾದ್ರೆ ಧ್ಯಾನವನ್ನು ನಾವು ಮಾಡಿದಾಗಲೇ ಗಮನಿಸೋಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಸಮ್ಯಕ್ ಚಿತ್ತ ಅಂತ ಹೇಳಿದೆ, ಯಾವಾಗಲೂ ಕೂಡ ಒಂದು ಸದ್ಗತಿಯ ಬಗ್ಗೆನೇ ಯಾವಾಗಲೂ ಯೋಚನೆಯನ್ನು ಮಾಡಬೇಕು ಅಂತ. ಈ ಥರದಲ್ಲಿ ಇವನ್ನು ನಾವು ಅಷ್ಟಾಂಗ ಮಾರ್ಗಗಳು ಅಂತ ಹೇಳ್ತೀವಿ. ಈ ಅಷ್ಟಾಂಗ ಮಾರ್ಗಗಳನ್ನು ಒಂದೊಂದೇ ಮಾಡೋದಲ್ಲ, ನಮ್ಮ ಜೀವಿತದ ಏಕಕಾಲದಲ್ಲಿ ಎಲ್ಲವನ್ನೂ ಕೂಡ ನಾವು ಅನುಸರಿಸ್ತಾ ಹೋಗಬೇಕಾಗ್ತದೆ.
ಈ ಅಷ್ಟಾಂಗ ಮಾರ್ಗಗಳನ್ನು 3 ಭಾಗ ಮಾಡ್ಕೊಂಡಿದ್ದಾರೆ. 3 ಭಾಗ. ಅದರಲ್ಲಿ ಒಂದು ಶೀಲ ಅಂತ ಹೇಳ್ತೀವಿ. ಶೀಲ ಅಂತ ಹೇಳಿದರೆ ಶೀಲವಂತ ಅಂತ ನಾವು ಕೇಳಿದ್ದೀವಿ ಸಮಾಜದಲ್ಲಿ. ಅವನು ಬಿಡಪ್ಪ, ನೀತಿ ನಡತೆ, ಯಾರು ಸರಿಯಾದ ವಚನ, ಸರಿಯಾದ ಕಾರ್ಯ, ಸರಿಯಾದ ಉದ್ಯೋಗವನ್ನು ಮಾಡ್ತಾರೋ ಅಂಥವನನ್ನು ಶೀಲವಂತ ಅಂತ ಹೇಳ್ತೀವಿ. ಬುದ್ಧ ಹಂಗೆ ಹೇಳ್ತಾನೆ, ಮೊದಲು ಶೀಲವಂತನಾಗಪ್ಪ ಅಂತ. ಇನ್ನೊಂದು ಸಮಾಧಿ ಸ್ಥಿತಿ ಅಂತ, ಅದು ಜಾಗೃತಿ ಅಂತ ಹೇಳ್ತೀವಿ. ಅಂದರೆ ಜಾಗೃತಿ ಅಂತ ಹೇಳಿದರೆ, ಸಮಾಧಿ ಅಂತ ಹೇಳಿದರೆ ಏನಾಗ್ತದೆ, ಮನಸ್ಸಿನ ಕಲ್ಮಶಗಳೆಲ್ಲ ಹೋಗಬೇಕಾದ್ರೆ ಸ್ನೇಹಿತರೆ ಧ್ಯಾನ ಮತ್ತು ಸಮಾಧಿ ಸ್ಥಿತಿಗೆ ಹೋಗಲೇಬೇಕು ಅಂತ ಅವರು ಹೇಳ್ತಾರೆ. ಆಮೇಲೆ ಇನ್ನೊಂದು 3 ಭಾಗದಲ್ಲಿ ಪ್ರಜ್ಞೆ ಅಂತ. ಪ್ರಜ್ಞೆ ಅಂದರೆ ಸತ್ಯವನ್ನು ಕಾಣುವ ಕಣ್ಣುಗಳು ಅಂತ. ಸೊ ಈ ಥರದಲ್ಲಿ ಇವೆಲ್ಲವೂ ಕೂಡ ಅಷ್ಟಾಂಗ ಮಾರ್ಗಗಳನ್ನು ಏಕಕಾಲದಲ್ಲಿ ಅನುಸರಿಸಬೇಕು. ಈ ಮಾರ್ಗಗಳು ನಮ್ಮನ್ನು ಆಧ್ಯಾತ್ಮ ಶಿಖರದ ತುದಿಗೆ ನಮ್ಮನ್ನು ಕೊಂಡೊಯ್ತವೆ ಅಂತ ಆಯಿತು. ಸ್ನೇಹಿತರೆ, ಈಗ ಬೌದ್ಧ ಧರ್ಮದಲ್ಲಿ ಮಾಸ್ಟರ್ಜಿ ನಂದು ಟೈಮ್ ಆಯಿತಾ ಮಾಸ್ಟರ್ಜಿ? ಇಲ್ಲ, ನನಗೆ ಅದು ಹೇಳಬೇಕು. ನಾನು ಒಂದು ಸ್ವಲ್ಪ ಆಯಿತು, 51 ನಿಮಿಷ ಆಯಿತು. ಯಾಕೆಂದರೆ ಎಚ್ಚರಿಸ್ಬೇಕಲ್ಲ ಮಾಸ್ಟರ್ಜಿ. ಇರಲಿ ಸ್ನೇಹಿತರೆ, ಇವಾಗ ನಾವು ಬೌದ್ಧ ಧರ್ಮ ಆ್ಯಕ್ಚುಲಾಗಿ ಹೇಳ್ತೀನಿ, ನೈತಿಕ ಬದುಕಿಗೆ ತಳಹದಿ, ನೈತಿಕ ಬದುಕು ಅಂತ ಹೇಳ್ತೀವಿ. ನೈತಿಕ ಬದುಕಾದಮೇಲೆ ಪಾರಮಾರ್ಥಿಕ ಬದುಕು, ಅದು ಬೇರೆದು. ಸೊ ನಾವು ನೈತಿಕ ಬದುಕಿನಲ್ಲೇ ಬಾಳಬೇಕು ಅಂತ. ಹಾಗಾಗ್ಬಿಟ್ಟು ಇಲ್ಲಿ ಬೌದ್ಧ ಧರ್ಮದಲ್ಲಿ 3 ವಸ್ತುಗಳಿಗೆ ಶರಣಾಗು ಅಂತ ಹೇಳ್ತೀವಿ. ಅವರು ಪ್ರಾರ್ಥನೆಯೇ ಆ ಥರದಲ್ಲಿ ಹೇಳ್ತವೆ. ಮೋಹವೆಂಬ ಕತ್ತಲೆಯನ್ನು ದೂರ ಮಾಡಿದ ಬುದ್ಧಂ ಶರಣಂ ಗಚ್ಚಾಮಿ. ಆಮೇಲೆ ಪಾಪದ ಗುಣಗಳನ್ನು ಕಳೆದಂತಹ ಧರ್ಮ, ಪಾಪದ ಗುಣಗಳು ಬೌದ್ಧ ಧರ್ಮ. ಆಮೇಲೆ ಯಾವ ಸಂಘದಿಂದ ನನ್ನ ದುಷ್ಟ ಗುಣಗಳೆಲ್ಲ ನಾಶವಾದವೋ ಅಂತಹ ಸಂಘಂ ಶರಣಂ ಗಚ್ಚಾಮಿ. ಬೌದ್ಧ ಧರ್ಮ ಈ 3 ರೀತಿಯ ಶರಣಾಗತಿಯನ್ನು ಕೇಳ್ಕೊಳ್ಳುತ್ತೆ. ಆ ಥರ ಶರಣಾಗು ನೀನು ಅಂತ ಹೇಳಿಬಿಟ್ಟು ಈಗ ನಾವು ಕೊನೆಯದಾಗಿ ಅದು ಸಾಕಾಗ್ತದೆ. ಈಗ ನನ್ನ ಮಾತುಗಳು ಮುಗಿತಾ ಬಂತು. ನಾಗರಾಜ ಖುಷಿ ಪಟ್ಬಿಟ್ರು. ಇರಲಿ ಸ್ನೇಹಿತರೆ, ನಾನು ಸಮಯನೂ ಇಷ್ಟ ಇತ್ತು ನನಗೆ. ಈಗ ಒಂದು ಸ್ವಲ್ಪ ನೇರವಾಗಿ ಕೂತ್ಕೊಂಡ್ಬಿಡಿ, ಸಾಕು. ನೇರವಾಗಿ ಕೂತ್ಕೊಳ್ಳಿ. ಕಣ್ಣನ್ನು ಆದಷ್ಟು ಮುಚ್ಕೊಳ್ಳಿ. ಕಣ್ಣನ್ನು ಮುಚ್ಕೊಂಡ್ಬಿಡಿ. ಸಹಜವಾಗಿ ಉಸಿರಾಡಿ ಸಾಕಿ. ಸಹಜ ಉಸಿರಾಟ. ಸಹಜವಾಗಿ ಉಸಿರಾಡಿ. ಮನಸ್ಸಿನ ಮೇಲೆ ಗಮನವನ್ನು ಕೊಡಿ. ಮನಸ್ಸಿನ ಮೇಲೆ ಸಾಕು. ಮನಸ್ಸಿನ ಮೇಲೆ ಗಮನ ಕೊಡಿ, ಸಾಕು. ಈಗ 3 ಶರಣತ್ರಯಗಳನ್ನು ಒಟ್ಟಿಗೆ ಹೇಳೋಣ. ನಾನು ಪ್ರಾರಂಭ ಮಾಡ್ತೀನಿ. 2 ಒಂದೊಂದನ್ನು 2 ಸಲ ಹೇಳ್ತಿರಬೇಕು. ಓಂ ಬುದ್ಧಂ ಶರಣಂ ಗಚ್ಚಾಮಿ, ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಹಾಗೇ ಇರ್ರಿ. ಕಂಡುಬಿಡ್ಬೋದು. ನನ್ನ ಮಾತುಗಳು ಮುಗಿಯುವ ಮುನ್ನ
ಬುದ್ಧ ಹೇಳ್ತಾರೆ, ಜೀವನ ಏನಿದೆಯೋ ಅದನ್ನು ಗೌರವಿಸು, ಹಗುರವಾಗಿ ಕಾಣಬೇಡ, ಜಗತ್ತನ್ನು ಬೇರೆಯವ್ರದ್ದು ಅಂತ ತಿಳ್ಕೊಬೇಡ, ಅದು ನಿನ್ನ ಜಗತ್ತೇನೆ. ನಿನ್ನ ಹೋರಾಟ ಜಗತ್ತಿನ ಹೋರಾಟವೇ ಆಗಿರ್ತದೆ. ಹಾಗೆ ನಿನಗಾಗಿ ಜಗತ್ತಿಗಾಗಿ ಹೋರಾಟ ಮಾಡಿದಾಗ ನಿನ್ನ ಆತ್ಮ ಇದೆಯಲ್ಲ ಅದು ಅರಳುತ್ತೆ. ಇದು ಬೌದ್ಧ ಧರ್ಮದ ಸಾರ. ಇದನ್ನೇ ನಮ್ಮ ಡಿ ವಿ ಜಿಯವರು ಒಂದು ಕವನದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಡಿ ವಿ ಜಿಯವರು ಸ್ವಲ್ಪ ಅದನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಅವ್ರು ಹೇಳ್ತಾರೆ, ಗೌರವಿಸು ಜೀವನವ, ಗೌರವಿಸು ಚೇತನವ, ಆರದೋ ಜಗವೆಂದು ಭೇದವೆಣಿಸದಿರು, ಓರುವುದೇ ಜೀವನ ಸಮೃದ್ಧಿಗೋಸುಗ, ನಿನಗೆ ದಾರಿ ಆತ್ಮೋನ್ನತಿಗೆ ಮಂಕುತಿಮ್ಮ. ಎಲ್ರಿಗೂ ನಮಸ್ಕಾರ.